ॐ अज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्य नाम्ने गौरत्विजे नमः। हे कृष्ण करुणा सिन्धु दीनबन्धो जगत्पते गोपेश गोपिका कान्त राधा कान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनतारिणं परमानन्दमाधवं श्रीचैतन्यमीश्वरं। हरे कृष्ण। ಸೊ ಇವತ್ತು ನಾವು ಶ್ರೀಮದ್ ಭಾಗವತ ಪುರಾಣ ಸ್ಕಂದ 6 ಅಧ್ಯಾಯ 10 ಇದರ ಚರ್ಚೆ ಆಗ್ತದೆ. ಬಟ್ ಅದಕ್ಕೂ ಮುಂಚೆ ಸ್ವಲ್ಪ ರಿವಿಷನ್ ಮಾಡೋಣ. ಸೊ ಹೋದ ಕ್ಲಾಸಲ್ಲಿ ಏನು ಮುಖ್ಯ ವಿಷಯ ಚರ್ಚೆ ಆಗಿತ್ತು? ಯಾರಿಗದು ನೆನಪಿದೆಯಾ? ಯಾರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೋದ ಕ್ಲಾಸಲ್ಲಿ ಯಾವ ಕಥೆಯನ್ನ ಮತ್ತೆ ಯಾವ ಪಾಠಗಳನ್ನ ಚರ್ಚೆ ಮಾಡಿದ್ದೀವಿ? ವಿಶ್ವರೂಪ ಹರೇ ಕೃಷ್ಣ ಪ್ರಭುಜಿ. ಹೇಳಿ. ವಿಶ್ವರೂಪ ಯಜ್ಞವನ್ನು ಮಾಡೋಕ್ಕೆ ಮುಂದಾಗ್ತಾರೆ. ಅವಾಗ ಅವ್ರಿಗೆ 3 ತಲೆಗಳಿರುತ್ತೆ. ಒಂದರಲ್ಲಿ ದ್ರಾಕ್ಷಾರಸವನ್ನು ಕುಡ್ತಾರೆ, ಒಂದರಲ್ಲಿ ಸೋಮರಸ, ಇನ್ನೊಂದರಲ್ಲಿ ಆಹಾರವನ್ನು ಸೇವಿಸ್ತಾ ಇರ್ತಾರೆ. ಅವ್ರು ಯಜ್ಞ ಮಾಡ್ಬೇಕಾದ್ರೆ ದಾನವರು ದೇವತೆಗಳು ಇಬ್ರಿಗೂ ಒಂದೇ ಸಮನಾಗಿ ಹವಿಸನ್ನು ಕೊಡೋದಕ್ಕೆ ತಯಾರಾಗ್ತಿರ್ತಾರೆ. ಇದನ್ನ ಗಮನಿಸಿದ ಇಂದ್ರ ಅವರ ತಲೆನ ಕಡ್ದು ಬಿಡ್ತಾನೆ. ತಲೆನ ಕಡಿದು ಬಿಡ್ತಾನೆ. ಆಮೇಲಿಂದ ಅವನಿಗೆ ಪಾಪ ಇದರಿಂದ ಪಶ್ಚಾತ್ತಾಪ ಆಗುತ್ತೆ. ಅವಾಗ 1 ವರ್ಷ ಅವನು ಪಶ್ಚಾತ್ತಾಪದಿಂದ ಅವರ ಪಾಪ ಕರ್ಮ ಫಲಗಳನ್ನೆಲ್ಲ 4 ಭಾಗವಾಗಿ ಹಂಚ್ತಾನೆ. ಒಂದು ಭೂಮಿಗೆ, ಒಂದು ನೀರಿಗೆ, ಒಂದು ಮರಕ್ಕೆ, ಮತ್ತೆ ಇನ್ನೊಂದು ಸ್ತ್ರೀಯರಲ್ಲಿ ಅದನ್ನ ಹಂಚುತ್ತಾನೆ. ಆಮೇಲೆ ಇವರು ತ್ವಷ್ಟ ತುಂಬಾ ಕೋಪಿಷ್ಠನಾಗಿ ತನ್ನ ಮಗನ್ ಕೊಂದಿದ್ದಕ್ಕೆ ತುಂಬಾ ಕೋಪಿಷ್ಠದಿಂದ ಮತ್ತೆ ಉಗ್ರವಾದ ತಪಸ್ಸನ್ನು ಮಾಡಿ ಇಂದ್ರನನ್ನು ಕೊಲ್ಲುವಂತ ಮಗನ್ ಪಡಿಬೇಕು ಅಂತ ತಪಸ್ ಮಾಡ್ತಾರೆ. ಅವಾಗ ಅವರು ಸ್ವರ ವ್ಯತ್ಯಾಸ ಆಗಿ ಇಂದ್ರನನ್ನು ಇಂದ್ರನಿಂದ ಕೊಲ್ಲುವಂತ ಮಗ ಅನ್ನೋ ತರ ಆಗೋಗ್ಬಿಡುತ್ತೆ, ಸ್ವರ ವ್ಯತ್ಯಾಸ ಆಗಿ. ಆಮೇಲೆ ಅವರೆಲ್ಲ ವೃತ್ರಾಸುರ ಹುಡ್ತಾನೆ. ಅವನು ಮಹಾ ಬಲಿಷ್ಠ ಆಗಿರ್ತಾನೆ, ದೈತ್ಯನಾಗಿ 3 ಲೋಕವನ್ನು ನುಂಗುವಷ್ಟು ಸಾಮರ್ಥ್ಯ ಉಳ್ಳವನಾಗಿರ್ತಾನೆ. ಆಮೇಲೆ ಅವನು ಇವರೆಲ್ಲ ಇಂದ್ರಾದಿ ದೇವತೆಗಳೆಲ್ಲ ಅವನ ಹತ್ರ ಹೋದಾಗ ಅವ್ರ ಆಯುಧಗಳನ್ನೆಲ್ಲ ಅವನು ನುಂಗ್ ಹಾಕ್ತಾ ಇರ್ತಾನೆ. ಅವಾಗ ಅವನ ಗೆಲ್ಲಕ್ಕೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಅವರೆಲ್ಲ ವಿಷ್ಣು ಹತ್ರ ಮರೆ ಹೋಗ್ತಾರೆ, ಇಂದ್ರ ದೇವತೆಗಳೆಲ್ಲ. ಆಗ ಅವರು ದದೀಚಿ ಮಹರ್ಷಿ ತುಂಬಾ ಜ್ಞಾನಿಗಳು, ತಪಸ್ವಿಗಳು, ಅವರು ತುಂಬಾ ಬಲಶಾಲಿಯಾಗಿದ್ದಾರೆ. ಅವರ ದೇಹವನ್ನು ಕೇಳಿ ಅವರ ದೇಹದಿಂದ, ಅವರ ಮೂಳೆಯಿಂದ ವಜ್ರಾಯುಧವನ್ನು ಮಾಡಿ ನೀವು ವೃತ್ರಾಸುರನ್ನು ಕೊಲ್ಬಹುದು ಅಂತ ವಿಷ್ಣು ಹೇಳಿ. ಥ್ಯಾಂಕ್ ಯು ಮಾತಾಜಿ. ಸೊ ಒಳ್ಳೆ ಸಂಕ್ಷಿಪ್ತವಾಗಿ ತಾವು ಅಧ್ಯಾಯದ ಸಾರವನ್ನು ತಿಳಿಸಿದ್ದೀರಾ. ಸೊ ಇದು ಕತೆ ಭಾಗ ಆಯ್ತು. ಯಾರಾದ್ರೂ ಅಂತಿಮ ಭಾಗದಲ್ಲಿ ದೇವತೆಗಳು ಭಗವಂತನಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ಅಂತ, ನಾವು ಕಷ್ಟದಲ್ಲಿದ್ದೀವಿ, ನಮ್ಮನ್ನು ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ವಿಷ್ಣು ಅವ್ರಿಗೆ ಏನಂತ ಹೇಳ್ತಾನೆ? ಯಾರು ವನಜ ಮಾತಾಜಿ ಬಿಟ್ಟು ಬೇರೆ ಯಾರಾದ್ರೂ ಇದಾರ? ಯಾವ್ದು ಹೇಳ್ಬೋದು? ಭಗವಂತ ಎಲ್ಲ ಅವ್ರಿಗೆ ಭಕ್ತರು
ಎಲ್ಲಾ ಭಕ್ತರು ಇದನ್ನ ಅವರು ಬರೀ ವೈಟ್ ಭೌತಿಕವಾಗಿ ವೈಟ್ ಆಸೆಯನ್ನು ಕೇಳ್ತಾರೆ ವನಜ ಹೊರತು ಮಾತಾಜಿ ಅಲ್ಲ, ನಿಜವಾಗಿ ಸೇವೆಯನ್ನು ನೀವೆಲ್ಲ ಕೇಳೋದಿಲ್ಲ ಹೇಳಿದೀರಾ. ವನಜ ಮಾತಾಜಿ ಬಿಟ್ಟು ಬೇರೆ ಹೇಳಿ. ದೇವತೆಗಳು. ಯಾ. ದೇವತೆಗಳು ನೀವು ಇದನ್ನ ಮಾಡ್ಕೊಂಡು ಭೌತಿಕ ಆಸೆಗಳನ್ನು ಕೇಳಿದ್ರಿ, ನೀವು ಯಾರು ಭಕ್ತಿ ಕೊಡು ಅಂತ ಕೇಳಲಿಲ್ಲ ಅಂತ ಹೇಳ್ತಾನೆ ಪ್ರಭು. ಹಾ, ಕರೆಕ್ಟ್. ನನ್ನ ದರ್ಶನ ಪಡೆದು ನನ್ನ ಭಕ್ತಿ ಸೇವೆ ಬೇಡಬೇಕು. ಆದರೆ ನೀವು ಆ, ಭೌತಿಕ ಆ, ರಕ್ಷಣೆಯನ್ನ ಬೇಡ್ತಾ ಇದ್ದೀರಾ. ಸ್ವರ್ಗ ಕೇಳ್ತಾ ಇದ್ದೀರಾ? ಆ ಸ್ವರ್ಗವನ್ನ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ಭಗವಂತನಿಗೆ ಅದು ಹಿಡಿಸ್ಲಿಲ್ಲ. ಆದ್ರೂ ಓಕೆ, ನೀವು ಕೇಳ್ತಾ ಇದ್ರೆ ಅದು ನಾನು ಕೊಡ್ತೀನಿ ಅಂತ ಭಗವಂತ ಒಂದು ಉಪಾಯವನ್ನ ಕೊಟ್ಟ. ಸೊ ಅದಕ್ಕಾಗಿ ನಾವು ಭಗವಂತನಿಂದ ಏನ್ ಕೇಳಬೇಕು? ಭಗವಂತ ನಿನ್ನ ಭಕ್ತಿ ಸೇವೆ ಕೊಡು, ಅದು ಮಾತ್ರ ಕೇಳಬೇಕು. ಮತ್ತೆ ಯಾವುದೇ ಬೇರೆ ಆಕಾಂಕ್ಷೆ ಇರಕೂಡದು. ಅವರೇ ಶುದ್ಧ ಭಕ್ತರು. ಭಗವಂತನಿಂದ ಕೇವಲ ಭಕ್ತಿ ಸೇವೆ ಮಾತ್ರ ಕೇಳಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕಮಲ್ಲದನ್ನೇ ಹೇಳ್ತಾರಲ್ಲ, ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನಿ ಈಶ್ವರೇ ಭವತಾತ್ ಭಕ್ತಿರಹಿತುಕಿತ್ವೇ. ಹೇ ಭಗವಂತ, ಪ್ರತಿ ಜನ್ಮದಲ್ಲೂ ನಿನ್ನ ಪ್ರತಿ ಭಕ್ತಿ ಸೇವೆಯ ಒಂದು ಅವಕಾಶ ನನಗೆ ಸಿಗಲಿ ಅಂತ ಪ್ರಾರ್ಥನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಒಂದು ಆಸೆ ಆಗಿರಬೇಕು. ಸೊ ಸೊ ಭಗವಂತ ಅವ್ರಿಗೆ ಬೈತಾನೆ ಸ್ವಲ್ಪ. ಆದ್ರೂ ಅವ್ರಿಗೆ ತಿಳಿಲಿಲ್ಲ. ಅವರು ನಮ್ಗೆ ಇದೇ ಸ್ವರ್ಗವೇ ಬೇಕು ಅಂತ ಅವರು ಸ್ವರ್ಗವನ್ನೇ ಬೇಡ್ತಾರೆ. ಸೊ ಆಗ ದೇವತೆಗಳೆಲ್ಲರೂ ದದೀಚಿ ಮುನಿಗಳ ಹತ್ರ ಬರ್ತಾರೆ. ದದೀಚಿ ಮುನಿಗಳಿಗೆ ಬಂದು ರಿಕ್ವೆಸ್ಟ್ ಮಾಡ್ತಾರೆ. ಓಕೆ, ಈಗ ಮುಂದಿನ ಅಧ್ಯಾಯ ಪ್ರಾರಂಭವಾಗ್ತದೆ. ಸೊ 10ನೇ ಅಧ್ಯಾಯದಲ್ಲಿ 33 ಶ್ಲೋಕಗಳಿವೆ. ಪ್ರಥಮ ಭಾಗದಲ್ಲಿ ದೇವತೆಗಳು ಬಂದು ದದೀಚಿ ಮುನಿಗಳ ರಿಕ್ವೆಸ್ಟ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅವರ ಮಧ್ಯೆ ನಡೆದಂತಹ ಸಂಭಾಷಣೆ 12 ಶ್ಲೋಕದಲ್ಲಿ. ನಂತರ ದೇವತೆಗಳು ರಾಕ್ಷಸರ ಮೇಲೆ ದಾಳಿ ಮಾಡುತ್ತಾರೆ. ಮಧ್ಯಭಾಗದಲ್ಲಿ, ಅಧ್ಯಾಯದ ಮಧ್ಯಭಾಗದಲ್ಲಿ ಯುದ್ಧದ ಒಂದು ವರ್ಣನೆ ಇದೆ. ಆದರೆ ಯುದ್ಧದಲ್ಲಿ ವೃತ್ರಾಸುರ ಅವರನ್ನ ಸೋಲಿಸ್ತಾನೆ. ಎಲ್ಲ ರಾಕ್ಷಸರು ಓಡಿ ಹೋಗ್ತಾ ಇದ್ರು. ಆಗ ಓಡಿ ಹೋಗುವ ರಾಕ್ಷಸರನ್ನು ನೋಡಿ ವೃತ್ರಾಸುರನು ಅವ್ರಿಗೆ ಒಂದು ಶಿಕ್ಷೆಯನ್ನು ನೀಡ್ತಾನೆ. ಸೊ ಈ ಕಥೆಯನ್ನು ಪ್ರಾರಂಭಿಸೋಣ ಈಗ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸೊ ಅಧ್ಯಾಯದಲ್ಲಿ ಪ್ರಥಮ ಭಾಗ ಏನಿದೆಯಲ್ಲ ಅದು ತುಂಬ ಮುಖ್ಯವಾಗಿದೆ. ದೇವತೆಗಳು ಮತ್ತು ದದೀಚಿ ಮುನಿಗಳ ನಡುವೆ ಸಂಭಾಷಣೆ. ಆ ಸಂಭಾಷಣೆಯಲ್ಲಿ ದದೀಚಿ ಮುನಿಗಳು ತುಂಬ ಅರ್ಥಪೂರ್ಣವಾದ ಮಾತುಗಳನ್ನು ನುಡಿತಾರೆ. ನಮಗೆ ಸಾಕಷ್ಟು ಉಪದೇಶಗಳನ್ನು ನೀಡ್ತಾ ಇದ್ದಾರೆ. ಸೊ ಆ ಉಪದೇಶಗಳನ್ನು ನಾವು ಕೇಳೋಣ. ವಿಶೇಷವಾಗಿ ಮನುಷ್ಯ ಜನ್ಮ ಪಡೆದವರ ಕರ್ತವ್ಯ ಏನು ಅನ್ನೋದನ್ನು ಅವರು ತುಂಬ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಆ ವಿಷಯವನ್ನು ಸ್ವಲ್ಪ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಮಧ್ಯದ ಭಾಗ ಕೇವಲ ಅದು ಯುದ್ಧದ ಒಂದು ವರ್ಣನೆ, ಅದನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿ ನಂತರ ಅಂತಿಮ ಭಾಗದಲ್ಲಿ ವೃತ್ರಾಸುರನ ಬೋಧನೆಗಳು, ಅಸುರರಿಗೆ ಕೆಲವೊಂದು ಉಪದೇಶಗಳನ್ನು ನೀಡ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಚರ್ಚೆ ಮಾಡೋಣ. ಶ್ರೀ ಬಾದರಾಯಣಿರುವಾಚ. ಇಂದ್ರಂ ಏವಂ ಸಮಾದಿಶ್ಯ ಭಗವಾನ್ ವಿಶ್ವಭಾವನಃ ಪಶ್ಯತಾಮನಿಮೇಷಾಣಾಂ ತತ್ರೈವಾಂತರ್ದಧೇ ಹರಿಃ. ಭಗವಂತ ಹರಿ ಉಪದೇಶವನ್ನು ನೀಡಿ ಅಂತರ್ಧಾನನಾಗ್ತಾನೆ. ಯಾರು ಓದ್ತೀರಾ? ಅನುವಾದ ಓದಕ್ಕೆ ಇಷ್ಟಪಡ್ತೀರಾ ಯಾರಾದ್ರು? ಓಕೆ, ವಿಜಯ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಅನುವಾದ. ಶುಕಮುನಿಗಳು ಹೇಳಿದರು, ಈ ರೀತಿ ಇಂದ್ರನಿಗೆ ಬೋಧಿಸಿದ ಮೇಲೆ ದೇವೋತ್ತಮ ಪರಮ ಪುರುಷನು ವಿಶ್ವ ಅಭಿವ್ಯಕ್ತಿಯ ಕಾರಣನೂ ಆದ ಹರಿಯು ಆತನನ್ನೇ ನೋಡುತ್ತಿದ್ದ ದೇವತೆಗಳ ಸಮ್ಮುಖದಲ್ಲಿಯೇ ಅದೃಶ್ಯನಾದನು. ಹರೇ ಕೃಷ್ಣ ಪ್ರಭು, ದಂಡವತ್. ತಥಾಭಿಯಾಚಿತೋ ದೇವೇ ಋಷಿ ಆಥರ್ವಣೋ ಮಹಾನ್
ಮೋದಮಾನ ವಾಚೇದಂ ಪ್ರಹಸನ್ನಿವ ಭಾರತ. ಪ್ರಭಾ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹೇ ಪರೀಕ್ಷಿತ ಮಹಾರಾಜನೇ, ದೇವತೆಗಳು ವಿಶ್ವರೂಪನಿಗೆ ಅವನ ತಂದೆಯ ಕಡೆಯಿಂದ ಸಂಬಂಧಿಕರು ಆದುದರಿಂದ ಅವನು ಇಂದ್ರಾಯ ಇದಂ ಸ್ವಾಹ. ಮಾತಾಜಿ, ಇದು ಬೇರೆ ಅಧ್ಯಾಯ. ಇದು 10ನೇ ಅಧ್ಯಾಯ, ಬೇರೆ ಓದ್ತಾ ಇದ್ದಾರೆ. 10ನೇ ಅಧ್ಯಾಯ 2ನೇ ಶ್ಲೋಕ. ಸರಿ ಪ್ರಭು, ಬೇರೆಯವ್ರು ಓದ್ತಾರೇನೋ ಕೊಡಿ ಪ್ರಭು ಅಷ್ಟೊತ್ತಿಗೆ. ನಾವು ಓದ್ತೀನಿ ಹರೇ ಕೃಷ್ಣ ಪ್ರಭು. ಓದ್ಲಾ ಪ್ರಭು? ಓಕೆ, ಶಶಿ. ಪರೀಕ್ಷಿತ ರಾಜನೇ, ಭಗವಂತನ ಆಜ್ಞೆಯಂತೆ ದೇವತೆಗಳು ಅರ್ಥವರ್ಧನ ಮಗ ದಧೀಚೆಯ ಬಳಿಗೆ ತೆರಳಿದರು. ದಧೀಚೆಯು ಉದಾರಿ. ಅಂತೆಯೇ ಅವರು ಬೇಡಿದ ಕೂಡಲೇ ತನ್ನ ದೇಹ ತ್ಯಾಗಕ್ಕಾಗಿ ಸಮ್ಮತಿಸಿದರು. ಅವರಿಂದ ಧರ್ಮ ಬೋಧನೆಯನ್ನು ಪಡೆಯಲೆಂದು ನಗುತ್ತಾ ಹೀಗೆ ನುಡಿದನು. ಅವರೆಲ್ಲರೂ ಹೋಗ್ತಾರೆ. ಇಲ್ಲಿ ನೋಡಿದ್ದೆ, ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಎಲ್ಲ ದೇವತೆಗಳು ಬಂದು ದಧೀಚಿ ಮುನಿಗಳ ತರ ಬಂದು ನಮಸ್ಕರಿಸ್ತಾ ಇದ್ದಾರೆ, ಕೈ ಮುಗಿದು ಅವ್ರಿಗೆ ಯಾಚನೆ ಮಾಡ್ತಾ ಇದ್ದಾರೆ. ತಥಾ ಅಭಿಯಾಚಿತು, ಯಾಚನೆಯನ್ನು ಭಿಕ್ಷೆ ಬೇಡ್ತಾರೆ, ಯಾಚನೆ ಮಾಡ್ತಾರೆ. ಋಷಿ ಅಥರ್ವಣೋ, ಅಥರ್ವ ವಂಶದಲ್ಲಿ ಬರುವಂತಹ ದಧೀಚಿ ಮುನಿ. ಸೊ ದಧೀಚಿ ಮುನಿಗಳು ಅವರ ಒಂದು ನಿವೇದನೆಯನ್ನ ಸ್ವೀಕರಿಸ್ತಾರೆ. ಆದರೆ ಅವರ ಪರೀಕ್ಷೆ ಮಾಡೋದಿಕ್ಕೆ ಅವರು ನಗ್ತಾ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಮಾತನ್ನ ನುಡಿತಾರೆ, ಮುಂದಿನ ಮಾತನ್ನ. ಸೊ ಡೈರೆಕ್ಟ್ ಆಗಿ ಅವರಿಗೆ ಹೂ ಅಂತ ಹೇಳೋದಿಲ್ಲ, ಸ್ವಲ್ಪ ಅವರ ಒಂದು ಧರ್ಮದ ತಿಳುವಳಿಕೆಯನ್ನ ಪರೀಕ್ಷೆ ಮಾಡ್ತಾರೆ. ಅಪಿ ವೃಂದಾರಕ ಯೂಯಂ ನ ಜಾನೀತ ಶರೀರಿಣ ಸಂಸ್ಥಾಯಾಂ ಯಸ್ತು ಅಭಿದ್ರೋಹೋ ದುಸ್ಸಹಶ್ಚೇತನಾಪಃ. ಓಕೆ, ಮಹಾಪಾವನಿ ಕೂಪೇಶ್ವರಿ ಮಾತಾಜಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಉನ್ನತರಾದ ದೇವತೆಗಳೇ, ಲೌಕಿಕ ಶರೀರಗಳನ್ನು ಪಡೆದಿರುವ ಎಲ್ಲಾ ಜೀವಿಗಳಿಗೂ ಮರಣ ಕಾಲದಲ್ಲಿ ಅಸಹನೀಯವೂ ತೀವ್ರವೂ ಆದ ವೇದನೆ ಕಾರಣದಿಂದಾಗಿ ಅವರು ಪ್ರಜ್ಞಾಹೀನರಾಗುತ್ತಾರೆ. ಈ ವೇದನೆಯ ವಿಷಯವನ್ನು ನೀವು ಬಲ್ಲಿರಾ? ದುಸ್ಸಹ ಚೇತನಾಪಹ. ಸಾಯೋ ಸಮಯದಲ್ಲಿ ತುಂಬಾ ನೋವಾಗ್ತದೆ. ಎಷ್ಟು ನೋವಾಗ್ತದೆ ಯಾರಿಗಾದ್ರೂ ಗೊತ್ತಾ? ಯಾರಾದ್ರೂ ಸಾಯೋ ಸಮಯದಲ್ಲಿ ಅವ್ರಿಗೆ ಹಾಗೆ ಚೇಳು ಕಡಿದ್ರೆ ಹೆಂಗಾಗುತ್ತೋ ಆ ನೋವಾಗುತ್ತೆ ಅಂತಾರೆ. ಎಷ್ಟು ಚೇಳುಗಳು? 1000. ಸಾವಿರಾರು. ಕೆಲವು ಹೇಳ್ತಾರೆ 60,000 ಅಂತ. ಸೊ ತುಂಬಾ ಭಯಂಕರ ನೋವಾಗ್ತದೆ. ವಿಶೇಷವಾಗಿ ಯಾರು ಪಾಪ ಕಾರ್ಯಗಳನ್ನ ಮಾಡಿರ್ತಾರೆ, ಇಡೀ ಜೀವನ ಪಾಪಿ ಜೀವನವನ್ನ ಮಾಡಿರ್ತಾರೆ, ಅವರಿಗೆ ತುಂಬಾ ನೋವಾಗ್ತದೆ. ಸೊ ಅದಕ್ಕೆ ದಧೀಚಿ ಮುನಿ ಹೇಳ್ತಾರೆ, ನೀವು ನನ್ನ ಶರೀರ ಬಿಡು ಅಂತ ಹೇಳ್ತಾ ಇದ್ದೀರಾ, ಸಾಯುವಾಗ ಎಷ್ಟು ನೋವಾಗ್ತದೆ ಗೊತ್ತಾ ನಿಮಗೆ? ರೈಟ್. ಸಂಸ್ಥಾಯಾಮ್ ಅಂದ್ರೆ ಸಾಯೋ ಸಮಯದಲ್ಲಿ. ಸೊ ದುಸ್ಸಹ ಚೇತನಾಪಹ, ದುಸ್ಸಹ ಸಹಿಸಲಾಗದಷ್ಟು ನೋವಾಗ್ತದೆ, ಅಷ್ಟು ನೋವಾಗ್ತದೆ. ಸೊ ಯಾರು ಸಾಯಕ್ಕೆ ಇಷ್ಟಪಡ್ತಾರೆ? ನೀವು ಸಾಯಿ ಅಂತ ಹೇಳ್ತಾರೆ, ನಿಮ್ಮ ಮೂಳೆ ಬೇಕು ಅಂತ ನೀವು ಬೇಡ್ತಾ ಇದ್ದೀರಾ, ನನ್ನ ಮೂಳೆ ಬೇಕು ಅಂತ ಬೇಡ್ತಾ ಇದ್ದೀರಾ, ಅದಕ್ಕೆ ನಾನು ಸಾಯಬೇಕು, ನನ್ಗೆ ಎಷ್ಟು ನೋವಾಗಿದೆ ನಿಮ್ಗೆ ಗೊತ್ತಾ ಅನ್ನೋ ಒಂದು ಪ್ರಶ್ನೆ. ಆಗ ಜಿಜೀವಿಷೂಣಾಂ ಜೀವಾನಾಂ ಆತ್ಮ ಪ್ರೇಷ್ಠ ಇಹೇಪ್ಸದಃ ಕ ಉತ್ಸಹೇತ ತಂ ದಾತುಂ ಭಿಕ್ಷಮಾಣಾಯ ವಿಷ್ಣವೇ. ಭಾನುಕುಮಾರಿ ರಾಧಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಈ ಲೌಕಿಕ ಜಗತ್ತಿನಲ್ಲಿ ಪ್ರತಿ ಜೀವಿಯು ತನ್ನ ಭೌತಿಕ ಶರೀರದ ಲೋಲಾಪ್ತಿಯಲ್ಲಿಯೇ ಇರುತ್ತಾನೆ. ಯಾವಾಗಲೂ ಅದನ್ನು ಕಾಪಾಡಿಕೊಳ್ಳಲು ಸೆಣಸಾಡುತ್ತಾನೆ. ಎಲ್ಲಾ ಗಳಿಕೆಯನ್ನು ತ್ಯಜಿಸಿದರೂ
ಸರಿ, ಸರ್ವ ಸಾಧನೆಗಳಿಂದ ದೇಹವನ್ನು ಶಾಶ್ವತವಾಗಿ ರಕ್ಷಿಸಲು ಪ್ರಯತ್ನಿಸುತ್ತಾನೆ. ಹೀಗಿರಲು ವಿಷ್ಣು ಭಗವಂತನೇ ಅನುಗ್ರಹಿಸಿದರೂ ಕೂಡ ತನ್ನ ದೇಹವನ್ನು ತ್ಯಜಿಸಲು ಯಾರು ತಾನೇ ಸಿದ್ಧರಾಗುತ್ತಾರೆ? ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಇವನ್ ಭಗವಂತ ವಿಷ್ಣು ಬಂದು ಕೇಳಿದ್ರು ಕೂಡ ಯಾರು ಸಹಾಯಕ್ಕೆ ಸಿದ್ಧರಾಗಿದ್ದಾರೆ? ಸೊ ನೋಬಡಿ ವಾಂಟ್ಸ್ ಟು ಡೈ. ಎಲ್ಲರೂ ತಮ್ಮ ಜೀವನ ಜೀವಿಸಬೇಕು ಅನ್ನೋ ಒಂದು ಆಸೆ ಇರ್ತದೆ. ಸೊ ಆತ್ಮಾನಾಂ ಸರ್ವತೋ ರಕ್ಷೇತ್. ಪ್ರಭುಪಾದರು ಪರ್ಪಟಲ್ಲಿ ಬರೀತಾರೆ, ರೈಟ್? ಆತ್ಮಾನಂ ಸರ್ವತೋ ರಕ್ಷೇತ್, ತಥೋ ಧರ್ಮಂ ತಥೋ ಧನಂ, ರೈಟ್? ಸೊ ಫಸ್ಟ್ ಶರೀರವನ್ನ ರಕ್ಷಣೆ ಮಾಡಬೇಕು, ನಂತರ ಧರ್ಮವನ್ನ, ನಂತರ ಧನವನ್ನ. ಸೊ ಈ ರೀತಿ ಹೇಳ್ತಾ ಇದ್ದಾರೆ. ಇದು ಒಂದು ಧರ್ಮಶಾಸ್ತ್ರದ ಮಾತು. ಸೊ ಯಾಕೆಂದ್ರೆ ಆ ದೇಹ ತುಂಬಾ ಮುಖ್ಯ. ದೇಹದಿಂದ ನಾವು ಸಾಧನೆಯನ್ನ ಮಾಡಬಹುದು, ಧರ್ಮವನ್ನ ಪಾಲಿಸಬಹುದು. ಶರೀರಂ ಖಲು ಧರ್ಮ ಸಾಧನಂ. ಈ ಶರೀರದಿಂದ ನಾವು ಧರ್ಮ ಸಾಧನೆಯನ್ನ ಮಾಡಬಹುದು. ಅದಕ್ಕಾಗಿ ಒಬ್ಬ ಜೀವಿ ದೇಹವನ್ನ ಕಾಪಾಡ್ತಾನೆ. ಸೊ ಪ್ರಭುಪಾದರು ಇನ್ನೊಂದು ಕಡೆ ಹೇಳ್ತಾರೆ, ಫಸ್ಟ್ ಯಾರಿಗಾದ್ರೂ ಏನಾದ್ರೂ ಒಂದು ಕಷ್ಟ ಆಗ್ಬಿಟ್ರೆ ಫಸ್ಟ್ ತಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಸೊ ಒಂದು ಮಂಗ ಆ, ಒಂದು ಕಡೆ ಅಂದ್ರೆ ಪ್ರವಾಹ ಬಂದಿತ್ತು. ಆ ಪ್ರವಾಹದಲ್ಲಿ ಮಂಗ ಸಿಗಿ ಬಿದ್ದಿತ್ತು. ಮಂಗನ ಮರಿ ಕೂಡ ಅದು ಎತ್ಕೊಂಡಿತ್ತು. ಮರಿಯನ್ನು ಎತ್ಕೊಂಡು ಆ ತಾಯಿ ಆ ಯಾವುದೋ ಒಂದು ಮೂಲೆಯಲ್ಲಿ ನಿಂತಿದ್ದು. ಅದು ಪ್ರವಾಹದ ಕಾರಣದಿಂದ ನದಿ ನೀರು ಮೇಲೆ ಬರ್ತಾ ಇತ್ತು, ಮೇಲೆ ಬರ್ತಾ ಇತ್ತು, ಮೇಲೆ ಬರ್ತಾ ಇತ್ತು. ಸೊ ಮಗುವನ್ನ ಮೇಲೆ ಎತ್ತುತ್ತಾ ಇದ್ದು ತಾಯಿ. ಸೊ ನೀರು ಇನ್ನಷ್ಟು ಹೆಚ್ಚಿಗೆ ಬಂದಾಗ ತಲೆ ಮೇಲೆ ಇಟ್ಕೊಂಡ್ಬಿಟ್ಲು ಮಂಗನ ತಾಯಿ. ಸೊ ನೀರು ಇನ್ನಿಷ್ಟು ಹೆಚ್ಚಿಗೆ ಆಯ್ತು, ಮೂಗಿನವರೆಗೂ ಬಂತು, ತಲೆ ಮುಚ್ಚಾಯ್ತು. ಆಗ ಮಗುವನ್ನು ಕೆಳಗಡೆ ಇಟ್ಟು ಮೇಲೆ ನಿಂತ್ಕೊಂಡ್ಬಿಡ್ತು. ಅದ್ರ ಅರ್ಥ ಏನು? ರೈಟ್? ಸಾವಿನ ಸಮಯ ಬಂದಾಗ ಅಷ್ಟು ಯಾರೇ ಆಗ್ಲಿ ತಮ್ಮ ಜೀವನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ವಿಶೇಷವಾಗಿ ಯಾರು ಭೌತಿಕ ಆಸೆಯನ್ನು ಇಟ್ಕೊಂಡಿರ್ತಾರೆ, ಯಾರು ಭೌತಿಕ ಇಂದ್ರತೆ ಆಸೆಯನ್ನು ಇಟ್ಕೊಂಡಿರ್ತಾರೆ, ದೇ ವಾಂಟ್ ಟು ಲಿವ್, ಟು ಎಂಜಾಯ್. ಸೊ ಅವರು ಭೋಗಿಸೋದಕ್ಕೆ ಜೀವಂತವಾಗಿರುವ ಒಂದು ಅಪೇಕ್ಷೆಯನ್ನು ಪಡ್ತಾರೆ. ಆ ಕಾರಣದಿಂದ ಸೊ ಯಾರು ತಾನೇ ದೇಹ ತ್ಯಾಗ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ? ಜುಜೀವಿಷೂಣಾಂ ಜೀವಾನಾಂ ಆತ್ಮ ಪ್ರೇಷ್ಠ ಹೀಪ್ಸತಃ. ಆತ್ಮ ಅಂದರೆ ಈ ದೇಹ ತುಂಬಾ ಪ್ರಿಯವಾದದ್ದು, ಯಾರು ಇದನ್ನು ಬಿಡಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ರೀತಿ ವ್ಯಂಗ್ಯವಾಗಿ ಅವರು ನಿರಾಕರಿಸ್ತಾ ಇದ್ದಾರೆ. ರೈಟ್? ಬಾಹ್ಯವಾಗಿ ನಿರಾಕರಿಸಿದ್ದಾರೆ, ಆದರೆ ಅವರು ಮನಸ್ಸಿನಲ್ಲಿ ಅವರ ರಿಕ್ವೆಸ್ಟ್ ಅನ್ನು ಸ್ವೀಕರಿಸಿದ್ದಾರೆ. ಯಾಕಂದ್ರೆ ಇದು ಭಗವಂತನ ಇಚ್ಛೆ. ರೈಟ್? ದದೀಚಿ ಮುನಿಗಳು ಭಗವಂತನ ಇಚ್ಛೆಯನ್ನು ಪಾಲಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಭಗವಂತನೇ ಹೇಳಿದ್ದಾನೆ ದದೀಚಿ ಮುನಿಗಳ ಮೂಳೆಯನ್ನು ತಗೊಳ್ಳಿ ಅಂತ. ಸೊ ಅದಕ್ಕೆ ಭಗವಂತನ ಇಚ್ಛೆ ಇದೆ, ನಾನು ಯಾಕೆ ನಿರಾಕರಿಸಲಿ? ಸೊ ಇದರಿಂದ ಭಗವಂತ ಸಂತುಷ್ಟನಾದ್ರೆ ನಾನು ಕೊಡ್ತೀನಿ. ಮನಸ್ಸಲ್ಲಿ ಅವ್ರು ಒಪ್ಕೊಂಡಿದ್ರು, ಆದರೆ ಬಾಹ್ಯವಾಗಿ ಅವರು ತಿರಸ್ಕರಿಸ್ತಾ ಇದ್ದಾರೆ. ಆಗ ದೇವತೆಗಳು ಅವರು ಮಾತಾಡ್ತಾರೆ. ಶ್ರೀದೇವ ಊಚುಹು ಕಿಂ ನೋ ತದ್ದುಸ್ತ್ಯಜಂ ಬ್ರಹ್ಮನ್ ಪುಂಸಾಂ ಭೂತಾನ್ ಕಂಪಿನ ಭವದ್ವಿಧಾನಾಂ ಮಹತಾಂ ಪುಣ್ಯಶ್ಲೋಕೇಡ್ಯ ಕರ್ಮಣಾಂ. ಸುಂದರಿ ಪ್ರಿಯ ಮತರಿ. ಹರೇ ಕೃಷ್ಣ ಪ್ರಭುಜಿ, ದಂಡ. ದೇವತೆಗಳು ಉತ್ತರಿಸಿದರು, ಹೇ ಬ್ರಾಹ್ಮಣವರ್ಯನೇ, ಧರ್ಮವಂತನಾದ ನಿನ್ನ ಕಾರ್ಯಗಳು ಪ್ರಶಂಸನೀಯವಾದವು. ನಿನ್ನಂತಹವರು ಸಾಮಾನ್ಯವಾಗಿ ದಯಾವಂತರು, ಜನಗಳನ್ನು ಪ್ರೀತಿಸುವವರು. ಅನ್ಯರ ಪ್ರಯೋಜನದ ಸಲುವಾಗಿ ಇಂತಹ ಧರ್ಮಾತ್ಮರು ಏನನ್ನು ತಾನೇ ನೀಡುವುದಿಲ್ಲ, ತಮ್ಮ ದೇಹವೂ ಸೇರಿದಂತೆ ಎಲ್ಲವನ್ನೂ ಅವರು ನೀಡುತ್ತಾರೆ. ದೇವತೆಗಳು ಇನ್ನಿಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾಚನೆ ಮಾಡ್ತಾ ಇದ್ದಾರೆ. ಧರ್ಮಿಷ್ಠರಾದವರು ದಯಾವಂತರಾಗಿರ್ತಾರೆ. ಭೂತ ಅನುಕಂಪಿನ. ಅನುಕಂಪ ಅಂತಂದ್ರೆ ದಯೆ, ಭೂತ ಅಂತಂದ್ರೆ ಜೀವಿಗಳು. ಸೊ ನಿಮ್ಮಂತಹ ಋಷಿಗಳು ಜೀವಿಗಳ ಮೇಲೆ ಅನುಕಂಪವನ್ನು ತೋರಿಸ್ತಾರೆ. ಭಗವದ್ವಿಧಾನ ಮಹತಾಂ, ನಿಮ್ಮಂತಹ ಮಹಾತ್ಮರು. ಸೊ ಅವರಲ್ಲಿ ತುಂಬ ದಯೆ ಭಾವನೆ ಇರ್ತದೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಮೇಲೆ ದಯೆಯನ್ನು ತೋರಿಸಿ ನಮ್ಮ ಕಷ್ಟವನ್ನ ನಿವಾರಿಸಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೂನಂ ಸ್ವಾರ್ಥಪರೋ ಲೋಕೋ ನ ವೇದ ಪರ ಸಂಕಟಂ
ಯದಿ ವೇದ ನ ಯಾಚೇತ ನೇತಿ ನಾಹ ಯತ್ ಈಶ್ವರಃ. ಇದು ಯಶೋಧ ಮಾತಾಡಿ. ಹರೇ ಕೃಷ್ಣ. ಪ್ರಣಾಮ್ ಪ್ರಭುಜಿ. ಸ್ವಾರ್ಥಗಳಾದವರು ಇತರರ ಬಳಿ ಏನನ್ನಾದರೂ ಬೇಡಿದಾಗ ಅಂತಹವರ ಯಾತನೆಯನ್ನು ಅರಿತಿರುವುದಿಲ್ಲ. ಯಾಚಕನಿಗೆ ದಾನಿಯ ಸಂಕಷ್ಟವು ಗೊತ್ತಿದ್ದೇ ಆದರೆ ಆತ ಏನನ್ನು ಕೇಳಲಾರನು. ಹಾಗೆಯೇ ದಾನ ನೀಡಬಲ್ಲವನಿಗೆ ಯಾಚಕನ ಕಷ್ಟ ತಿಳಿಯುವುದಿಲ್ಲ. ಗೊತ್ತಿದ್ದರೆ ಯಾಚಕನು ಏನು ದಾನವನ್ನೇ ಬೇಡಲಿ ದಾನಿ ನಿರಾಕರಿಸುತ್ತಿರಲಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇಬ್ಬರಿದ್ದಾರೆ ಇಲ್ಲಿ, ಒಬ್ಬ ದಾನಿ, ಇನ್ನೊಬ್ಬ ಯಾಚಕ. ಯಾಚಕನು ಯಾಚನೆ ಮಾಡ್ತಾನೆ, ಭಿಕ್ಷೆ ಬಿಡ್ತಾನೆ, ಏನಾದರೂ ಕೊಡಿ ನನಗೆ, ನನಗೆ ತುಂಬಾ ಕಷ್ಟ ಇದೆ ಅಂತ. ಆದ್ರೆ ಯಾಚಕನು ಬೇಡ್ತಾ ಇದ್ದಾನೆ, ತನ್ನ ಸ್ವಾರ್ಥಕ್ಕಾಗಿ ಬೇಡ್ತಾ ಇದ್ದಾನೆ. ದುಡ್ಡು ಬೇಡ್ತಾನೆ ಅಥವಾ ಅನ್ನ ಬೇಡ್ತಾನೆ. ಆದರೆ ದಾನಿಯ ಕಷ್ಟವನಿಗೆ ಗೊತ್ತಿಲ್ಲ. ದಾನಿ ಕೂಡ ಎಷ್ಟು ಕಷ್ಟಪಟ್ಟು ದುಡಿದಿದ್ದಾನೆ, ಸಂಗ್ರಹಿಸಿದ್ದಾನೆ. ಅವನ ಕುಟುಂಬ ಕೂಡ ಇದೆ, ಅವನ ಬಿಸ್ನೆಸ್ ಇರ್ತದೆ, ಅವನ ಪ್ಲಾನ್ಸ್ ಇರ್ತದೆ, ಅವನ ಆಸೆಗಳಿವೆ, ರೈಟ್? ಸೊ ಇವನು ಬೇಡ್ತಾ ಇದ್ದಾನೆ ತನ್ನ ಸ್ವಾರ್ಥಕ್ಕಾಗಿ. ಆದರೆ ಕೊಡುವವರ ಕಷ್ಟ ಗೊತ್ತಿಲ್ಲ ಅವನಿಗೆ. ಕೊಡುವವರ ಕಷ್ಟ ಗೊತ್ತಿದ್ರೆ ಬೇಡುವವನು ಬೇಡೋದಿಲ್ಲ. ಓಕೆ. ಮತ್ತೆ ಇನ್ನೊಂದು ಅಪೋಸಿಟ್ ಆಗಿ ನೋಡಿದ್ರೆ, ಸೊ ಯಾಚಕನಿದ್ದಾನೆ, ಭಿಕ್ಷುಕನಿದ್ದಾನೆ, ಮತ್ತೆ ದಾನಿ ಇದ್ದಾನೆ. ಸೊ ಭಿಕ್ಷುಕನ ಕಷ್ಟ ಗೊತ್ತಾದ್ರೆ ದಾನಿ ಯಾಕೆ ಕೊಡೋದಿಲ್ಲ, ರೈಟ್? ಸೊ ಭಿಕ್ಷುಕನ ಕಷ್ಟ ದಾನಿಗೆ ಗೊತ್ತಿಲ್ಲ, ದಾನಿಯ ಕಷ್ಟ ಯಾಚಕನಿಗೆ ಗೊತ್ತಿಲ್ಲ. ಸೊ ಇದು ಪ್ರಾಬ್ಲಮ್. ಸೊ ದೇ ಡೋಂಟ್ ನೋ ಈಚ್ ಅದರ್ಸ್ ಡಿಫಿಕಲ್ಟಿ. ಸೊ ದಾನಿಗೆ ಯಾಚಕನ ಕಷ್ಟ ಗೊತ್ತಿದ್ರೆ ಅವನು ದಾನವನ್ನು ನೀಡ್ತಾನೆ. ಯಾಕಂದ್ರೆ ಅವನಿಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕಾಗಿ ಅವನು ನೀಡಲು ಸಂಕೋಚ ಪಡ್ತಾ ಇದ್ದಾನೆ. ಸೊ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಆಫ್ ಬೋತ್ ಸೈಡ್ಸ್. ದಾನಿಯ ಕಷ್ಟವನ್ನು ಕೂಡ ಅರ್ಥ ಮಾಡ್ಕೋಬೇಕು, ಮತ್ತೆ ಭಿಕ್ಷುಕನ ಕಷ್ಟ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ದೀಸ್ ಆರ್ ಸಮ್ ಮಾರಲ್ ಇನ್ಸ್ಟ್ರಕ್ಷನ್ಸ್ ಪ್ರೊಪೋಸಸ್. ಸೊ ಅದಕ್ಕಾಗಿ ಯಾರ ಹತ್ರ ಕೊಡುವ ಸಾಮರ್ಥ್ಯ ಇದೆ ಅವರು ಕೊಡಲು ಹಿಂಜರಿಬಾರದು, ಅವ್ರು ಕೊಡಲೇಬೇಕು. ಸೊ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ. ಅಲ್ಲಿ ಕೃಷ್ಣ ಹೇಳ್ತಾನೆ, ಯಾರೇ ಆಗಿರಲಿ ಈ 3 ಕಾರ್ಯಗಳನ್ನ ತ್ಯಜಿಸಬಾರ್ದು ಅಂತ. ಓಕೆ. ಸೊ ನಿಮಗೆಲ್ಲ ಪ್ರಶ್ನೆ ಅದು, ಆ 3 ಕಾರ್ಯಗಳು ಯಾವುವು? ಯಾರಿಗಾದ್ರೂ ಗೊತ್ತಾ? ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಯಾವುದೇ ಸಂದರ್ಭದಲ್ಲಿ ಈ 3 ಕಾರ್ಯಗಳನ್ನು ಎಂದೂ ತ್ಯಜಿಸಬಾರದು, ಎಲ್ಲರೂ ಮಾಡಬೇಕು. ದಾನ, ಧರ್ಮ, ತ್ಯಾಗ. ಓಕೆ. ದಾನ, ಧರ್ಮ, ತ್ಯಾಗ. ಓಕೆ. ಪಾರ್ಷಿಯಲಿ ಕರೆಕ್ಟ್ ಆಗಿದೆ, ಬಟ್ ಎಕ್ಸಾಕ್ಟ್ಲಿ ಇಲ್ಲ. ಮತ್ತೆ ಕರೆಕ್ಟ್ ನೀವು ಹೇಳಿದ್ದು, ಅದರಲ್ಲಿ ದಾನ ಕರೆಕ್ಟ್ ಇದೆ. ಪ್ರಭುಜಿ, ಸರ್ವಧರ್ಮ ಪರಿತ್ಯಾಜೆ ಅದೇನಾ ಪ್ರಭುಜಿ? ಇಲ್ಲ. ಓಕೆ, ನಾನು ತೋರಿಸ್ತೀನಿ. ವಿನಯ್ ಹೇಳ್ತಾ ಇದ್ದಾರೆ ಸ್ಯಾಕ್ರಿಫೈಸ್, ಚಾರಿಟಿ, ಪೆನೆನ್ಸ್. ಓಕೆ, ಮೋಸ್ಟ್ ಕರೆಕ್ಟ್. ದೀಸ್ ಆರ್ ಥಿಂಗ್. ಯಜ್ಞ, ದಾನ, ತಪಃ. ಸೊ ಇಲ್ಲಿ ನೋಡಿ 18ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿದೆ ಪ್ರಭುಜಿ. 3ನೇ ಐದನೇ ಶ್ಲೋಕದಲ್ಲಿ ಶ್ಲೋಕದಲ್ಲಿ ತ್ಯಾಜ್ಯಂ ದೋಷವದ್ಯೇಕೆ ಕರ್ಮ ಪ್ರಾಹುರ್ ಮನೀಷಿಣಾಂ ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಇದು ಜಾಪರೆ. ಕೆಲವ್ರು ಹೇಳ್ತಾರೆ ಈ ಯಜ್ಞದಾನ ತಪಕರ್ಮ ಅಂತ ಅವನ್ನ ಬಿಡಬಾರ್ದು ಅಂತ. 8 others maintain that acts of sacrifice, charity and penance should never be abandoned. ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತದ್ ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಕೃಷ್ಣನು ಇದನ್ನೇ ಹೇಳ್ತಾನೆ. ಅದೇನು, ಹಲವಾರು ಋಷಿಗಳು ಅದನ್ನೇ ಹೇಳಿದ್ದಾರೆ, ನಾನು ಕೂಡ ಅದನ್ನು ಹೇಳ್ತೀನಿ ಅರ್ಜುನ. ಅದೇನು, ಯಜ್ಞದಾನ ತಪಃ, ಈ 3
ಬಿಡಲೇಬಾರದು. ಈ ಮೂರು ಕಾರ್ಯಗಳನ್ನ ನತ್ಯಾಜ್ಯಂ ಕಾರ್ಯಂ ಏವತತ್ ಎಂದು ತ್ಯಜಿಸಬೇಡ. ಯಾಕಂದ್ರೆ ಯಜ್ಞೋದಾನ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಈ ಮೂರು ಕಾರ್ಯಗಳನ್ನು ಮಾಡೋದ್ರಿಂದ ಮನುಷ್ಯರು ಪವಿತ್ರರಾಗ್ತಾರೆ. ಸೊ ಯಜ್ಞ ಅಂದ್ರೆ ಏನು? ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ್ 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 ಹರೇ ಹರೇ ಎಂದೂ ತ್ಯಾಗ ಮಾಡಬಾರ್ದು. ಪ್ರತಿ ದಿನ ನಿಯಮಿತವಾಗಿ 16 ಮಾಲೆ ಮಾಡ್ತಾನೆ ಇರಬೇಕು. ಅದು ಯಜ್ಞ. ದಾನ, ಚಾರಿಟಿ. ಚಾರಿಟಿ ಅಂತಂದ್ರೆ ದಾನ ಕೊಡುವುದು. ಸೊ ಅನ್ನದಾನ, ಧನದಾನ, ಜ್ಞಾನದಾನ, ಒಂದು ಶುಡ್ ಕೀಪ್ ಗಿವಿಂಗ್. ರೈಟ್? ಮನುಷ್ಯ ಜೀವನ ಇರೋದೇ ಕೊಡೋದಕ್ಕೆ. ದದ್ದೀಚಿ ಮುನಿಗಳ ಪಾಯಿಂಟಿಗೆ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ದದ್ದೀಚಿ ಮುನಿಗಳದ್ದು ಇದೇ ಉಪದೇಶ. ಮನುಷ್ಯ ಜೀವನ ಇರೋದೇ ಕೊಡೋದಿಕ್ಕೆ, ತಗೊಳ್ಳೋದಕ್ಕಲ್ಲ. ಕೊಡ್ತಾನೆ ಇರಬೇಕು. ಏನಿದೆ ಅದನ್ನ ಕೊಡ್ತಾ ಇರ್ಬೇಕು. ಮತ್ತೆ ತಪಸ್ಸು. ಇಸ್ಕಾನಲ್ಲೂ ಕೂಡ ಶ್ರೀಲ ಪ್ರಭುಪಾದರು ಹಲವಾರು ತಪಸ್ಸನ್ನು ಕೊಟ್ಟಿದ್ದಾರೆ. ಮಾರ್ನಿಂಗ್ ಪ್ರೋಗ್ರಾಮ್, ಬೆಳಿಗ್ಗೆ ಬೇಗ ಎದ್ದು ಜಪ ತಪ ಮಂಗಳಾರತಿ ಮಾಡುವುದು, ರೈಟ್? ನಂತರ 4 ನಿಯಮಗಳನ್ನು ಪಾಲಿಸುವುದು. ಸೊ ಇದು ತಪ. ಸೊ ಇದನ್ನ ಎಂದೂ ಬಿಡಬಾರ್ದು. ಪಾವನಾನಿ ಮನೀಷಿಣ. Acts of sacrifice, charity, and penance are not to be given up. They must be performed. Indeed, sacrifice, charity, and penance purify even the great souls. ಇವನ್ ಸನ್ಯಾಸಿಗಳು ಕೂಡ ಇದನ್ನ ಯಜ್ಞದಾನ ತಪವನ್ನು ತ್ಯಜಿಸಬಾರದು. ಎಲ್ಲರೂ ಇದನ್ನ ಮಾಡಲೇಬೇಕು. ಓಕೆ. ಶಿಲಪ್ರಭುಪಾದರು ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ತಾರೆ ಇದು ಪರ್ಪಟಲ್ಲಿ. ಸನ್ನಿಮಿತ್ತೇ ವರಂ ತ್ಯಾಗೋ ವಿನಾಶೇ ನಿಯತೆ ಸತಿ. ಈ ಜಗತ್ತಿನಲ್ಲಿ ಎಲ್ಲವೂ ವಿನಾಶನೀಯ, ಎಲ್ಲವೂ ನಾಶವಾಗ್ತದೆ. ಸೊ ಅದಕ್ಕಾಗಿ ಭಗವಂತನಿಗೋಸ್ಕರ ಸಕಲವನ್ನ ತ್ಯಾಗ ಮಾಡಬಹುದು. ಒನ್ ಶುಡ್ ಯೂಸ್ ಎವ್ರಿಥಿಂಗ್ ಫಾರ್ ಗುಡ್ ಪರ್ಪಸಸ್. ಗುಡ್ ಸನ್ ನಿಮಿತ್ತೆ. ಸನ್ ಅಂತಂದ್ರೆ ಸತ್, ಭಗವಂತ, ಒಳ್ಳೆ ಕಾರ್ಯ. ಸೊ ಒಳ್ಳೆ ಕಾರ್ಯಕ್ಕೋಸ್ಕರ ಎಲ್ಲವನ್ನ ನಾವು ಉಪಯೋಗಿಸಬೇಕು. ಎಲ್ಲ ಒಳ್ಳೆ ಕಾರ್ಯದಲ್ಲಿ ಅತ್ಯಂತ ಉತ್ತಮವಾದ ಒಳ್ಳೆ ಕಾರ್ಯ ಯಾವುದು? ಕೃಷ್ಣನ ಸೇವೆ. ಸೊ ಕೃಷ್ಣನ ಸೇವೆಗಾಗಿ ಸಕಲವನ್ನ ತೊಡಗಿಸಬಹುದು, ಸಕಲವನ್ನ ನಾವು ತ್ಯಜಿಸಿ ಭಗವಂತನಿಗೆ ಅರ್ಪಣೆ ಮಾಡಬಹುದು. ಅದಕ್ಕಾಗಿ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಕಾನ್ಷಿಯಸ್ ಮೂವ್ಮೆಂಟ್ ನೀಡ್ಸ್ ಮೆನಿ ಎಕ್ಸಾಲ್ಟೆಡ್ ಲರ್ನೆಡ್ ಪರ್ಸನ್ಸ್ ಹೂ ವಿಲ್ ಸ್ಯಾಕ್ರಿಫೈಸ್ ದರ್ ಲೈಫ್ ಟು ರಿವೈವ್ ಗಾಡ್ ಕಾನ್ಷಿಯಸ್ನೆಸ್ ಥ್ರೂಔಟ್ ದ ವರ್ಲ್ಡ್. We therefore invite all men and women advanced in knowledge to join the Krishna consciousness movement and sacrifice their lives for the great cause of reviving the God consciousness of human society. ಶಿಲ ಪ್ರಭುಪಾದರು ಇಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ, ಒಂದು ನಿವೇದನೆಯನ್ನು ಅವರು ಕೊಡ್ತಾ ಇದ್ದಾರೆ. ಅದೇನು? ಈ ಕೃಷ್ಣ ಭಕ್ತಿಯ ಪ್ರಚಾರ ಮಾಡೋದಕ್ಕೋಸ್ಕರ ನಮಗೆ ಬುದ್ಧಿವಂತ ಜನರು ಬೇಕು. ಉನ್ನತ ಬುದ್ಧಿವಂತ ಜನರು ತ್ಯಾಗ ಮಾಡಿ ಸಂಸ್ಥೆಗೆ ಸೇರ್ಕೋಬೇಕು. ಯಾಕಂದ್ರೆ ಸಂಸ್ಥೆಗೆ ಸೇರ್ಕೊಂಡು ಅವರು ಈ ಒಳ್ಳೆ ಕಾರ್ಯಗಳನ್ನ, ಪ್ರಚಾರವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದ ಹೇಳ್ತಾರೆ, ಎಲ್ಲರನ್ನ ಆಹ್ವಾನಿಸ್ತಾರೆ, ಬನ್ನಿ ಬನ್ನಿ, ಬರೀ ಪುರುಷರಷ್ಟೇ ಅಲ್ಲ, ಸ್ತ್ರೀಯರು ಬನ್ನಿ ಅಂತ ಹೇಳ್ತಾರೆ. ಆಲ್ ಮೆನ್ ಅಂಡ್ ವುಮೆನ್ ಜಾಯಿನ್ ದ ಇಸ್ಕಾನ್ ಮೂವ್ಮೆಂಟ್ ಅಂಡ್ ಸ್ಪ್ರೆಡ್ ಕೃಷ್ಣ ಕಾನ್ಷಿಯಸ್ನೆಸ್. ಕೃಷ್ಣ ಭಕ್ತಿಯ ಪ್ರಚಾರವನ್ನು ಮಾಡಿ ಬದ್ಧ ಜೀವಿಗಳ ಕೃಷ್ಣ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ಅಂತ ಪ್ರಭುಪಾದರು ಒಂದು ಯಾಚನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಇಸ್ಕಾನ್ ಭಕ್ತರಿಗೆ ತುಂಬಾ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ದೊಡ್ಡ ಜವಾಬ್ದಾರಿ ಏನು? ಕೃಷ್ಣ ಭಕ್ತಿಯ ಪ್ರಸಾರವನ್ನು ಪ್ರತಿಯೊಂದು ಮೂಲೆಗೂ ತಗೊಂಡು ಹೋಗ್ಬೇಕು. ಅದು ನಮ್ಮ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ನಾವು ಪ್ರಯತ್ನ ಪಡಬೇಕು. ಕೋಪ್ ತುಂಬಾ ಇದೆ. ಈ ಜಗತ್ತಿನ ವಿಶ್ವದ ಪಾಪ್ಯುಲೇಷನ್ 8 ಕೋಟಿ. ಈ ಹರೇ ಕೃಷ್ಣ ಭಕ್ತರು ಎಷ್ಟಿದ್ದಾರೆ? ಕೆಲವು ಲಕ್ಷದಲ್ಲಿ ಮಾತ್ರ ಇದ್ದಾರೆ ಅಷ್ಟೇ. ಆದ್ರೆ 8 ಕೋಟಿ ಜನರಿಗೆ ನಾವು ಈ ಕೃಷ್ಣ ಭಕ್ತಿಯನ್ನ ತಲುಪಿಸಬೇಕು. ಸೊ ಅಷ್ಟೊಂದು ದೊಡ್ಡ ಕೆಲಸ ಇದೆ. ಅದಕ್ಕಾಗಿ ತ್ಯಾಗ ಮಾಡಬೇಕಾಗ್ತದೆ. ಸುಮ್ಮನೆ ನನ್ನದು, ನನ್ನ ಜೀವನ, ನಾನು ಸುಖವಾಗಿರ್ತೀನಿ ಅಂದ್ರೆ ಆಗೋದಿಲ್ಲ. ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ಭಗವಂತ ನಮಗೆ ಏನು ಕೊಟ್ಟಿದ್ದಾನೆ ಅದನ್ನೆಲ್ಲ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಆಗ ಮಾತ್ರ ಈ ಒಂದು ಲೋಕ ಕಲ್ಯಾಣ ಆಗಲು ಸಾಧ್ಯ. ಶಿಲಪ್ರಭುಪಾದರು ತ್ಯಾಗ ಮಾಡಿದರು, ಮನೆಯನ್ನು ಬಿಟ್ಟರು. ಷಡ್ಗೋಸ್ವಾಮಿಯರು ಕೂಡ ತ್ಯಾಗ ಮಾಡಿದರು. ತ್ಯಕ್ತ್ವಾ ತೂರ್ಣಮಶೇಷ ಮಂಡಲಪತಿ ಶ್ರೇಣಿಂ ಸದಾ ತುಚ್ಛವತ್.
ಮೊನ್ನೆ ರಘುನಾಥ್ ದಾಸ್ ಗೋಸ್ವಾಮಿ ಪಾನಿಹಾಟಿ ಉತ್ಸವ, ರಘುನಾಥ್ ದಾಸ್ ಗೋಸ್ವಾಮಿ ತ್ಯಾಗವನ್ನು ಮಾಡಿ ವೃಂದಾವನಕ್ಕೆ ಹೋಗಿ ಅವರು ಕೃಷ್ಣ ಭಕ್ತಿಯ ಪ್ರಚಾರವನ್ನು ಮಾಡಿದರು. ಸೊ ಪ್ರಭುಪಾದರ ಶಿಷ್ಯರು ಕೂಡ ತ್ಯಾಗವನ್ನು ಮಾಡಿದ್ದಾರೆ, ಪುರುಷರು ಸ್ತ್ರೀಯರು, ಆಯ್ತು ಪ್ರಭುಜಿ ಮಾತರಿ ಎಲ್ಲ ತ್ಯಾಗವನ್ನು ಮಾಡಿ, ಆಯ್ತು ಅಮೆರಿಕದ ಭಕ್ತರು ಮನೆಯನ್ನು ಬಿಟ್ಟು ಭಾರತಕ್ಕೆ ಬಂದು ಭಾರತದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ, ಇಡೀ ವಿಶ್ವದಲ್ಲಿ ಸುತ್ತಾಡಿ ಪ್ರಚಾರವನ್ನು ಮಾಡಿದ್ದಾರೆ. ಸೊ ಅಂತಹ ಒಂದು ತ್ಯಾಗದ ಅವಶ್ಯಕತೆ ಇದೆ ಅಂತ ಪ್ರಭುಪಾದರು ನಮಗೆಲ್ಲ ಒಂದು ಕೋರಿಕೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ. ಸೊ ದೇವತೆಗಳ ಮಾತನ್ನ ಕೇಳಿದ ಮೇಲೆ ಋಷಿಗಳು ತುಂಬಾ ಅರ್ಥಪೂರ್ಣವಾದ ಮಾತುಗಳನ್ನು ಇಲ್ಲಿ ಆಡ್ತಾರೆ. ಸೊ ಈ 4-5 ಶ್ಲೋಕಗಳಲ್ಲಿ ತುಂಬಾ ಅರ್ಥಪೂರ್ಣವಾದ, ತುಂಬಾ ಗಂಭೀರವಾದ ಒಂದು ವಾಕ್ಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಋಷಿಯುರ್ವಾಚ ಧರ್ಮಂ ವ ಶ್ರೋತು ಕಾಮೇನ ಯೂಯಂ ಮೇ ಪ್ರತ್ಯುದಾಹೃತಾಃ ಏಷವ ಪ್ರಿಯಂ ಆತ್ಮಾನಂ ತ್ಯಜಂತಂ ಸಂತ್ಯಜಾಮ್ಯಹಂ. ಕೀರ್ತಿಲತಾಮಾಚಾರ್ಯ. ಹರೇ ಕೃಷ್ಣ ಪ್ರಭುಜಿ. ಮಹರ್ಷಿಯಾದ ದದೀಚಿಯು ಹೇಳಿದನು, ನಿಮ್ಮಿಂದ ಧರ್ಮ ತತ್ವ ವಿಚಾರಗಳನ್ನು ಕೇಳಿಕೊಳ್ಳಲೆಂದಷ್ಟೇ ನೀವು ಕೇಳಿದಾಗ ನನ್ನ ದೇಹ ತ್ಯಾಗಕ್ಕಾಗಿ ಒಪ್ಪಲಿಲ್ಲ. ನನ್ನ ದೇಹ ನನಗೆ ತುಂಬಾ ಪ್ರಿಯವಾದುದಾದರೂ ಸಹ ಈಗ ಸದುದ್ದೇಶಕ್ಕಾಗಿ ಅದನ್ನು ನಾನು ಬಿಟ್ಟು ಕೊಡುತ್ತಿದ್ದೇನೆ. ಯಾಕೆಂದರೆ ಇಂದಲ್ಲದಿದ್ದರೆ ನಾಳೆಯಾದರೂ ಅದನ್ನು ನಾನು ಬಿಟ್ಟು ಕೊಡಬೇಕಲ್ಲವೇ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು. ಸೊ ಧರ್ಮಂ ಶ್ರೋತು ಕಾಮೇನ, ನಿಮ್ಮಿಂದ ಧರ್ಮ ವಾಕ್ಯಗಳನ್ನು ಕೇಳೋದಕ್ಕೆ ನಾನು ಈ ರೀತಿ ನಿರಾಕರಿಸಿದ್ದೆ. ಏಷವ ಪ್ರಿಯಮಾತ್ಮನಂ ತ್ಯಜಾಮಿ, ತ್ಯಜಂತಂ ಸಂತ್ಯಜಾಮ್ಯಹಂ. ಹೇಗಿದ್ರು ನಾನು ತ್ಯಾಗ ಮಾಡಲೇಬೇಕು. ತ್ಯಜಂತಂ, ಇವತ್ತಿಲ್ಲ ನಾಳೆ ಎಲ್ಲರೂ ದೇಹವನ್ನು ತ್ಯಾಗ ಮಾಡಲೇಬೇಕು. ಅದನ್ನ ಈಗಲೇ ನಾನು ತ್ಯಾಗ ಮಾಡ್ತೀನಿ. ಸಂತ್ಯಜಾಮ್ಯಹಂ ಅಂತ ಹೇಳ್ತಾರೆ. ಸೊ ಈ ದೇಹ ಶಾಶ್ವತವಲ್ಲ. ಇವತ್ತಿಲ್ಲ ನಾಳೆ ಇದನ್ನು ಬಿಡಲೇಬೇಕು. ಅದಕ್ಕಾಗಿ ಸೊ ದದೀಜಿ ಮುನಿ ಹೇಳ್ತಾರೆ, ಈಗ ಒಂದು ಅವಕಾಶ ಸಿಕ್ಕಿದೆ, ಸೇವಾವಕಾಶ, ಭಗವಂತನ ಆಸೆ ಇದೆ, ಅದಕ್ಕಾಗಿ ನಾನು ಈ ದೇಹವನ್ನು ತ್ಯಾಗ ಮಾಡಿ ನಿಮಗೆ ಅರ್ಪಿಸ್ತೀನಿ, ನೀವು ಇದನ್ನು ಸೇವೆಯಲ್ಲಿ ಉಪಯೋಗಿಸಿ. ಭಗವಂತ ಹೇಳಿದಂತೆ ಇದನ್ನ ಆಯುಧವಾಗಿ ನಿರ್ಮಾಣ ಮಾಡಿ ಅಸುರರ ವಿರುದ್ಧ ಹೋರಾಡಿ, ಸೊ ಅದು ಸೇವೆಯಲ್ಲಿ ಉಪಯೋಗ ಆಗ್ತದೆ. ಸೊ ಅದಕ್ಕಾಗಿ ನಾನು ಈ ದೇಹವನ್ನು ತ್ಯಾಗ ಮಾಡ್ತೀನಿ. ಸೊ ನಾವು ಕೂಡ ಪ್ರಭುಪಾದಲ್ಲಿ ಹೇಳ್ತಾರೆ ಮುಂದಿನ ಶ್ಲೋಕಗಳಲ್ಲಿ, ಈ ಮನುಷ್ಯ ಜೀವನ ಅಧ್ರುವಂ, ಇದು ಅಶಾಶ್ವತ, ಆದರೆ ತುಂಬಾ ಅರ್ಥಪೂರ್ಣವಾದದ್ದು, ಅರ್ಥದಂ, ವೆರಿ ವ್ಯಾಲ್ಯೂಯಬಲ್. ಅದಕ್ಕಾಗಿ ಇದನ್ನ ನಾವು ಲೋಕ ಕಲ್ಯಾಣಕ್ಕಾಗಿ ಬಳಸಬೇಕು. ಅತಿ ಉತ್ತಮವಾದ ಲೋಕ ಕಲ್ಯಾಣ ಅಂದ್ರೆ ಕೃಷ್ಣ ಭಕ್ತಿ ಪ್ರಚಾರ. ಯೋಧ್ರುವೇಣಾತ್ಮನ ನಾಥ ನ ಧರ್ಮಂ ನ ಯಶ ಪುಮಾನ್ ಈಹೇತ ಭೂತದಯಾ ಸಸ್ವಶ್ಯ ಸ್ಥಾವರೈರಪಿ. ಓಕೆ, ಎಲ್ಲರೂ ಓದಿದ್ದೀರಾ? ಈಗ ಯಾರು ಪ್ರಭುಜಿ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಅನಂತ ಕುಲಕರ್ಣಿ ಓದಿ. ಪ್ರಭುಪಾದ ಜಯವಾಗಲಿ. ಹೇ ದೇವತ್ವವಿನ ಬಗ್ಗೆ ಸಹಾನುಭೂತಿ ಇರದೆ ಧರ್ಮ ತತ್ವದ ಉನ್ನತ ಜೀವದ ಸಭೆಯೇ ಅಥವಾ ಶಾಶ್ವತ ವೈಭವಕ್ಕಾಗಿ ಈ ನಶ್ವರ ಶರೀರವನ್ನು ತ್ಯಾಗ ಮಾಡುವ ಅವರ ಜೀವಿಯ ಕೂಡ ಖಂಡಿತ ಆಗ್ತದೆ. ಹರೇ ಕೃಷ್ಣ. ಸೊ ಸೊ ಅಧ್ರುವೇಣ ಆತ್ಮನ, ಈ ಭೌತಿಕ ದೇಹ ಏನಿದೆ ಅಧ್ರುವ, ಅಂದ್ರೆ ಇದು ನಾಶವಾಗ್ತದೆ ಒಂದಿನ. ಸೊ ಇದನ್ನ ಧರ್ಮಕ್ಕಾಗಿ, ಯಶಕ್ಕಾಗಿ ಬಳಸದೆ, ಜೀವಿಗಳ ದಯಕ್ಕೆ ಹಿತಕ್ಕಾಗಿ ಬಳಸದೆ ಹೋದರೆ ಸಶೋಷ್ಯ ಸ್ಥಾವರೈರಪಿ. ಸೊ ಸ್ಥಾವರ ಜೀವಿಗಳು ಕೂಡ ಖಂಡಿತ ಕಿಂಕರಿಸುತ್ತವೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಸ್ಥಾವರ ಜೀವಿಗಳಂದ್ರೆ ಯಾರು? ಸ್ಥಾವರ ಜೀವಿಗಳಂತಂದ್ರೆ ವೃಕ್ಷಗಳು. ಸೊ ವೃಕ್ಷಗಳ ಜೀವನ ನೋಡಿ, ಅವರು ಒಂದೇ ಕಡೆ ನಿಂತಿರ್ತಾರೆ. ವೃಕ್ಷಗಳು ಅವು ಕಾಲಿಲ್ಲ. ಸೊ
ಅಂದ್ರೆ ಬೇರುಗಳಿವೆ, ಬೇರುಗಳಿಂದ ಅವು ನೀರು ಕುಡಿತವೆ, ಆಹಾರ ಗ್ರಹಣ ಮಾಡ್ತವೆ, ಇಂತ ಇರ್ತವೆ. ಆದ್ರೆ ಆ ಗಿಡ ಮರಗಳು ಎಷ್ಟು ಸೇವೆ ಮಾಡ್ತವೆ ನೋಡಿ. ಅವು ನಿಂತಾಗ ಕೆಳಗಡೆ ಒಂದು ಬಿಸಿಲಿನಿಂದ ನಮಗೆ ರಕ್ಷಣೆಯನ್ನು ಕೊಡ್ತವೆ, ನೆರಳನ್ನು ಕೊಡ್ತವೆ, ರೈಟ್. ಮತ್ತೆ ಕೆಲವು ಕಾಲದಲ್ಲಿ ಹೂಗಳನ್ನು ಕೊಡ್ತವೆ, ಕೆಲವು ಕಾಲದಲ್ಲಿ ಸ್ವಾದಿಷ್ಟವಾದ ಹಣ್ಣುಗಳನ್ನು ಕೊಡ್ತವೆ. ಮತ್ತೆ ಅವು ಒಣಗಿದಾಗ ಅವು ಕಟ್ಟಿಗೆಯನ್ನು ಕೊಟ್ಟು ಅದರಿಂದ ನಾವು ಅಡಿಗೆ ಮಾಡಬಹುದು ಅಥವಾ ಮನೆಯಲ್ಲಿ ಫರ್ನಿಚರ್ ಮಾಡಬಹುದು, ರೈಟ್. ಸೊ ಜೀವಂತವಾಗಿದ್ದಾಗ ಅವು ಸೇವೆ ಮಾಡ್ತವೆ, ಮತ್ತೆ ಸತ್ತ ಮೇಲೂ ಕೂಡ ಅವು ಸೇವೆಯನ್ನು ಮಾಡ್ತವೆ. ಸೊ ಜೀವಂತವಾಗಿದ್ದಾಗ ಮತ್ತೆ ಸತ್ತಾಗ ಅವು ಸೇವೆಯನ್ನು ಮಾಡ್ತಾ ಇರ್ತವೆ. ಆದರೆ ಮನುಷ್ಯನಾಗಿ ಒಬ್ಬನು ಇನ್ನೊಬ್ಬರ ಸೇವೆ ಮಾಡದೆ ಹೋದ್ರೆ, ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡದೆ ಹೋದ್ರೆ, ಗಿಡ ಮರಗಳು ಕೂಡ ಛೀ, ಎಂತ ದರಿದ್ರ ಜೀವನ ಈ ಒಂದು, ಎಂತ ವ್ಯರ್ಥ ಜೀವನ ಈ ಒಂದು ಅಂತ ಅವರು ಕೂಡ ಸಶೋಷ್ಯ, ದೇ ಆಲ್ಸೋ ಲ್ಯಾಮೆಂಟ್, ದೇ ಆಲ್ಸೋ ಪಿಟಿ. ಸಶೋಷ್ಯ ಸ್ಥಾವರೇರಪಿ. ಸೊ ಸೊ ಅದಕ್ಕಾಗಿ ನ ಧರ್ಮಂ ನ ಯಶಪುಮ ಇಹೇತ ಭೂತದೆಯ. ಅದಕ್ಕೆ ಮನುಷ್ಯ ಜೀವನವನ್ನು ಪಡೆದವನು ಧರ್ಮಾಚರಣೆಯನ್ನು ಮಾಡಬೇಕು, ಮತ್ತೆ ವಿಶೇಷವಾಗಿ ಭೂತದಯ. ಸೊ ಅವರು ಜೀವಿಗಳಿಗೆ ದಯೆಯನ್ನು ತೋರಿಸಬೇಕು. ಈಗ ನಾವು ನೋಡ್ತೀವಿ ಸುಮಾರು ಜನ ಈಗ ಮಾಂಸ ತಿಂತಾರೆ, ಪ್ರಾಣಿಗಳ ಹತ್ಯೆಯನ್ನು ಮಾಡಿ ನಾಲಿಗೆ ರುಚಿಗೋಸ್ಕರ ಅವರು ಬೇರೆಯವರ ಕತ್ತನ್ನ ಕೊಯ್ದು, ಪ್ರಾಣಿಗಳ ಕತ್ತನ್ನ ಕೊಯ್ದು ತಿಂತಾರೆ. ಸೊ ಎಂಥ ಜೀವನ ಇದು, ಎಂಥ ಮನುಷ್ಯತ್ವ ಇದು, ಇದು ಮಾನವೀಯತೆನೇ ಅಲ್ಲ. ಸೊ ಸೊ ದಟ್ ಕಂಪ್ಯಾಷನ್ ಇರಬೇಕು. ಅದಕ್ಕಾಗಿ ಶಾಕಾಹಾರಿ ಜೀವನವನ್ನು ನಡೆಸಬೇಕು. ವಿ ಶುಡ್ ಬಿ ಕಂಪ್ಯಾಷನೇಟ್, ನಾಟ್ ಕಾಸ್ ವೈಲೆನ್ಸ್ ಟು ಅದರ್ಸ್. ಹಿಂಸೆಯನ್ನು ಕೊಡಬಾರದು. ಸೊ ಚೈತನ್ಯ ಮಹಾಪ್ರಭುಗಳು ಇಡೀ ಮಾನವ ಕುಲಕ್ಕಷ್ಟೇ ಅಲ್ಲ, ಪ್ರಾಣಿ ಕುಲಕ್ಕೂ ಕೂಡ, ಎಲ್ಲ ಜೀವಜಂತುಗಳಿಗೆ ಉದ್ಧಾರವನ್ನು ಮಾಡಲು ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕರಿಸಿ ಎಲ್ಲಾ ಕಡೆ ಸಂಚಾರವನ್ನು ಮಾಡಿ ಅವರು ಕೃಷ್ಣ ಭಕ್ತಿಯನ್ನು ಹಂಚಿದ್ದಾರೆ. ಪಶುಪಕ್ಷಿ ಝೂರೆ ಪಾಷಾಣ ವಿದರೆ ಶುನಿಝರ ಗುಣಗಾತ. ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಪಶು ಪಕ್ಷಿಗಳು ಕೂಡ ಉದ್ಧಾರವಾದವು, ಕಲ್ಲು ಕೂಡ ಕರಗಿತು. ಅಂತಹ ಕೃಪೆ ಚೈತನ್ಯ ಮಹಾಪ್ರಭು. ಸೊ ಚೈತನ್ಯ ಮಹಾಪ್ರಭುವಿನ ಭಕ್ತರಾದವರು ಅವರು ಕೂಡ ಅದೇ ಭಾವನೆಯಿಂದ ಎಲ್ಲರಿಗೂ ಕೃಷ್ಣನ ಕೃಪೆಯನ್ನು ಕೊಡಲು ಅವರು ಮುಂದಾಗಬೇಕು. ಸೊ ದಟ್ ಇಸ್ ದ ಪರ್ಪಸ್ ಆಫ್ ಗೌಡಿ ವೈಷ್ಣವ ಮೂವ್ಮೆಂಟ್. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹೇಗೆ ಚೈತನ್ಯ ಮಹಾಪ್ರಭು ಮತ್ತೆ ಅವರ ಶಿಷ್ಯರಾದಂತಹ ಷಡ್ಗೋಸ್ವಾಮಿಯರು ಭೂತ್ವಾ ದೀನ ಗಣೇಶಕೋ ಕರುಣೆಯ ಕೌಪೀನ ಕಂಠಾಶ್ರಿತೋ. ಸೊ ಅರಮನೆ ಅಂತ ಮನೆಯನ್ನು ಬಿಟ್ಟು, ಇಂದ್ರನಾಥ ಐಶ್ವರ್ಯವನ್ನು ಬಿಟ್ಟು, ಕುಟುಂಬವನ್ನು ಬಿಟ್ಟು ಅವರೆಲ್ಲರೂ ಬೃಂದಾವನಕ್ಕೆ ಹೋಗಿ ಸರಳ ಜೀವನ, ಕೇವಲ ಒಂದು ವಸ್ತ್ರವನ್ನು ಧರಿಸಿ ಬೃಂದಾವನದಲ್ಲಿ ಚಳಿ ಗಾಳಿ ಮಳೆಯಲ್ಲಿ ಅವರು ಗಿಡದ ಕೆಳಗಡೆ ಕೂತ್ಕೊಂಡು ಅವರು ಸದೈವ ಕೃಷ್ಣ ಕಥೆಯನ್ನ, ಕೃಷ್ಣ ಕೀರ್ತನೆಯನ್ನು ಮಾಡ್ತಾ ಇದ್ರು. ಯಾತಕ್ಕೋಸ್ಕರ? ದೀನ ಗಣೇಶ ಗೋ ಕರುಣೆಯ, ನಮಗೆಲ್ಲ ಕರುಣೆಯನ್ನ ತೋರಿಸೋದಕ್ಕೋಸ್ಕರ. ಅದೇ ರೀತಿ everyone else within the material comfortable condition in this world should join the Krishna consciousness movement to elevate the fallen souls. ಸೊ ಅದೇ ರೀತಿ ಎಲ್ಲರೂ ಬನ್ನಿ ಈ ಸಂಸ್ಥೆಯನ್ನು ಸೇರಿಕೊಂಡು ಈ ಜೀವಿಗಳಿಗೆ ದಯೆಯನ್ನು ತೋರಿಸೋದಕ್ಕೆ ಮುಂದಾಗಿ ಅಂತ ಪ್ರಭುಪಾದರು ಬೇಡ್ಕೊಂತ ಇದ್ದಾರೆ. ಸೊ one should join the Krishna conscious movement following the example of such great personalities as Shad Goswamis and ದದೀಚಿ ಮುನಿಗಳು ಮತ್ತೆ ಷಡ್ಗೋಸ್ವಾಮಿಯರ ಉದಾಹರಣೆಯನ್ನ ನಾವು ಮಾದರಿಯಾಗಿಟ್ಕೊಂಡು ಅವರ ರೀತಿ ನಾವು ಕೂಡ ನಮ್ಮ ಜೀವನವನ್ನ ಭಗವಂತನ ಸೇವೆಗೆ ಮುಡಿಬಿಡಬೇಕು ಅಂತ ಇಲ್ಲಿ ಒಂದು ಕೋರ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಇದನ್ನ ಭಗವಂತನ ಸೇವೆಯಲ್ಲಿ ಬಳಸದೆ ಹೋದ್ರೆ ಇದು ನಾಶವಾಗ್ತದೆ. ನಾಶವಾದ್ಮೇಲೆ ಏನು ಉಪಯೋಗ? ಕ್ರಿಮಿ ಕೀಟಗಳು ಇದನ್ನ ತಿಂದು ಅಥವಾ ಬೆಂಕಿಯಲ್ಲಿ ಸುಟ್ಟಿದ್ದು ಭಸ್ಮವಾಗ್ತದೆ. ಸೊ ಅದಕ್ಕಾಗಿ ಸಾಯುವ ಮೊದಲು ಇದನ್ನ ಭಗವಂತನ ಸೇವೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಬೇಕು.
एतावानव्ययो धर्मः पुण्यश्लोकैरुपासितः यो भूतशोकहर्षाभ्याम् आत्मशोचति हृष्यति. ಓದ್ಲ ಪ್ರಭುಜಿ. ನಾಗರತ್ನ ಮಾತಾಜಿ. ಇತರ ಜೀವಿಗಳ ಸಂಕಟವನ್ನು ಕಂಡು ಶೋಕಿಸುವವನು ಇಲ್ಲವೇ? ಅವರ ಸಂತೋಷವನ್ನು ಕಂಡು ಹರ್ಷಪಡುವವನು ಆದವನನ್ನು ಧರ್ಮಾತ್ಮರು ದಯಾಮಯಿಗಳು ಆದ ಶ್ರೇಷ್ಠರು ಮೆಚ್ಚುತ್ತಾರೆ. ಅವನ ಧರ್ಮತತ್ವಗಳು ಅಳಿಯುವಂತಹವಲ್ಲ ಎಂದು ಪರಿಗಣಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಸೊ ಭಕ್ತನ ಭಾವನೆ ಏನು? ಪರದುಃಖ ದುಃಖಿ. ಇನ್ನೊಬ್ಬರ ದುಃಖವನ್ನ ನೋಡಿ ಅವನಿಗೆ ದುಃಖ ಆಗ್ತದೆ. ಮತ್ತೆ ಪರಸುಖ ಸುಖಿ. ಇನ್ನೊಬ್ಬರ ಸುಖವನ್ನ ನೋಡಿ ಅವನಿಗೆ ಸುಖ ಆಗ್ತದೆ. ಸೊ ಅದಕ್ಕಾಗಿ ದಯೆ ತೋರಿಸುವುದು ಒಂದು ಮನುಷ್ಯತ್ವದ ಒಂದು ಗುಣ. ಸೊ ಅದಕ್ಕಾಗಿ ಎಲ್ಲರಿಗೂ ದಯ. ಆತ್ಮವತ್ ಸರ್ವಭೂತೇಷು. ಹೇಗೆ ನನಗೆ ನೋವಾದ್ರೆ ಹೇಗೆ ಅನಿಸ್ತದೆ, ನನಗೆ ಕಷ್ಟ ಆಗ್ತದೆ, ಅದೇ ರೀತಿ ಇನ್ನೊಬ್ಬರಿಗೆ ನೋವಾದ್ರೆ ಅವರ ಭಾವನೆ ಏನು, ಅವ್ರು ಹೇಗೆ ಕಷ್ಟ ಅನುಭವಿಸ್ತಾ ಇದ್ದಾರೆ ಅದನ್ನ ನಾವು ಗಮನಿಸಬೇಕು. ಇಟ್ಸ್ ಕಾಲ್ಡ್ ಎಂಪತಿ. ಇಂಗ್ಲಿಷಲ್ಲಿ ಇದನ್ನ ಎಂಪತಿ ಅಂತ ಕರೀತಾರೆ. ಎಂಪತಿ ಅಂತಂದ್ರೆ ಏನು? ಇನ್ನೊಬ್ಬರ ದುಃಖವನ್ನ ಅನುಭವವನ್ನ ನಾವೇ ಅನುಭವಿಸೋದು. ಆಗ ಗೊತ್ತಾಗ್ತಿದ್ದು ಇಷ್ಟು ಕಷ್ಟದಲ್ಲಿದ್ದಾರೆ, ಸಹಾಯ ಮಾಡೋಣ ಅಂತ. ಅದಕ್ಕೆ ಯಾರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ ಅವರೆಲ್ಲರೂ ದುಃಖದಲ್ಲಿದ್ದಾರೆ. ರೈಟ್? ಕೃಷ್ಣ ಪ್ರೇಮ ಬಿನಾ ವ್ಯರ್ಥ ದರಿದ್ರ ಜೀವನ್. ಕೃಷ್ಣ ಪ್ರೇಮವಿಲ್ಲದೆ ಜನರ ಜೀವನ ದರಿದ್ರ. ಅವನು ಕೋಟ್ಯಾಧೀಶನಾದ್ರೂ ಕೂಡ ಅವನು ದರಿದ್ರನೇ, ಯಾಕಂದ್ರೆ ಕೃಷ್ಣ ಪ್ರೇಮ ಇಲ್ಲ. ಸೊ ಕೃಷ್ಣ ಪ್ರೇಮವನ್ನು ಕೊಡುವುದು ಭಕ್ತರ ಒಂದು ಕರ್ತವ್ಯ. ಪೂರ್ವದಲ್ಲಿ ಮತ್ತೆ ಹೇಳ್ತಾರೆ ಪ್ರಾಣಿಗಳನ್ನ ಕೊಲ್ಲಬಾರದು ಅಂತ. ದೋ ಶಾಲ್ ನಾಟ್ ಕಿಲ್. ಜೀಸಸ್ ಕೂಡ ಹೇಳ್ತಾರೆ ದೋ ಶಾಲ್ ನಾಟ್ ಕಿಲ್. ಆದರೆ ಕ್ರೈಸ್ತ ಸಮಾಜದಲ್ಲಿ ಎಷ್ಟು ಪ್ರಾಣಿ ಹಿಂಸೆ ಆಗ್ತದೆ. ರೈಟ್? ಸೊ ಈಸಾಯಿಗಳು ಎಷ್ಟೊಂದು ಪ್ರಾಣಿ ಹಿಂಸೆ ಮಾಡ್ತಾರೆ. ವಿದೇಶದಲ್ಲಿ ಅಮೆರಿಕ ಅಂತಹ ಉನ್ನತ ರಾಷ್ಟ್ರದಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ ಪ್ರಾಣಿಗಳನ್ನು ಕೊಂದು ತಿಲ್ಲೋದಿಕ್ಕೆ. ಸೊ ಎಂತಹ ದಯೆ ಇದು! ಸೊ ದಯೆ ಅಂದ್ರೆ ಕೇವಲ ಮಾನವ ಕುಲದ ಮೇಲೆ ದಯೆ ಇಲ್ಲ, ಸಕಲ ಎಲ್ಲಾ ಜೀವರಾಶಿಗಳ ಮೇಲೆ ದಯೆ. ಸೊ ಇಟ್ಸ್ ನಾಟ್ ಸೆಲೆಕ್ಟಿವ್. ಸೊ ಒನ್ ಶುಡ್ ಹ್ಯಾವ್ ಕಂಪ್ಲೀಟ್ ಕಂಪ್ಯಾಷನ್. ಸೊ ನಾನು ಮೊದಲು ಒಂದು ಕಂಪನಿ ಕೆಲಸ ಮಾಡ್ತಾ ಇದ್ದೆ, IBM ಅಂತ ಒಂದು ಕಂಪನಿ ಕೆಲಸ ಮಾಡುವಾಗ ನನ್ನ ಮ್ಯಾನೇಜರ್ ಅವರು ಅಮೆರಿಕದವರಿದ್ರು. ಸೊ ಇಲ್ಲಿ ಮೀಟಿಂಗ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಮೀಟಿಂಗ್ಸ್ ಮಾಡುವಾಗ ಜಸ್ಟ್ ಕೇಳ್ತಾ ಇದ್ದೆ, ವಾಟ್ ಇಸ್ ಯುವರ್ ಹಾಬಿ ಅಂತ. ಸೊ ಅವನ ಹಾಬಿ ಅಂದ್ರೆ ಹವ್ಯಾಸ ಅದೇನು, ಅವನ ಹವ್ಯಾಸ ಟು ಕೀಪ್ ಪೆಟ್ ಅನಿಮಲ್ಸ್, ಅಂದರೆ ಸಾಕು ಪ್ರಾಣಿಗಳನ್ನ ಇಟ್ಕೊಳ್ಳೋದು. ಸೊ ಅವನ ಮನೆಯಲ್ಲಿ ಎಲ್ಲ ಇತ್ತಂತೆ ಸಾಕು ಪ್ರಾಣಿಗಳು, ನಾಯಿ ಅಥವಾ ಮತ್ತೆ ಮೊಲ, ಬರ್ಡ್ಸ್, ಕೆಲವೊಂದು ಪಕ್ಷಿಗಳು. ಸೊ ಈ ರೀತಿ ಎಲ್ಲ ಸಾಕು ಪ್ರಾಣಿಗಳು ಇಟ್ಕೊಂಡಿರ್ತಾ ಇದ್ರು. ವೆರಿ ಗುಡ್. ಸೊ ಪ್ರಾಣಿಗಳನ್ನ ಇಷ್ಟೊಂದು ಪ್ರೀತಿ ಅಂದ್ರೆ ಮೋಸ್ಟ್ಲಿ ವೆಜಿಟೇರಿಯನ್ ಇರಬೇಕು ಅಂತ ನಾನು ಕೇಳಿದೆ. ಸೊ ಯು ಆರ್ ವೆಜಿಟೇರಿಯನ್? ನೋ 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 ನೋ, ಐ ಈಟ್ ನಾನ್ ವೆಜ್ ಆಲ್ಸೋ. ನಾನು ನಾನ್ ವೆಜ್ ಕೂಡ ತಿಂತೀನಿ ಅಂತ. ಆಗ ಆ ಒಂದು ಪ್ರಶ್ನೆ ಬಂತು ನನ್ನ ಮನಸ್ಸಲ್ಲಿ. ಅದೇನಂತಂದ್ರೆ, ಓಕೆ, ಇಲ್ಲಿ ಮನೆಯಲ್ಲಿರುವ ಸಾಕು ಪ್ರಾಣಿ ಮೇಲೆ ದಯೆ ತೋರಿಸ್ತಾ ಇದ್ದಾನೆ, ಕಂಪ್ಯಾಷನ್ ತೋರಿಸ್ತಾ ಇದ್ದಾನೆ, ಪ್ರೀತಿ ಮಾಡ್ತಾನೆ. ಆದರೆ ಹೊರಗಡೆ ಹೋಟೆಲಲ್ಲಿ ಹೋಗಿ ಅದೇ ಹಾಟ್ ಡಾಗ್, ಅದೇ ನಾಯಿನಲ್ಲಿ ಕತ್ತರಿಸಿ ಅಡುಗೆ ಮಾಡಿ ಪ್ಲೇಟಲ್ಲಿ ಕೊಟ್ಟರೆ ತಿಂತಾನೆ. ರೈಟ್? ಸೊ ಮನೆಯಲ್ಲಿ ಇರುವಂತಹ ನಾಯಿ ಮೇಲೆ ಪ್ರೀತಿ, ಆದರೆ ಬೇರೆ ನಾಯಿ ಮೇಲೆ ಪ್ರೀತಿ ಇಲ್ಲ, ಅದನ್ನು ಕೊಂದು ತಿಂತಾನೆ. ಸೊ ವಾಟ್ ಕೈಂಡ್ ಆಫ್ ಲವ್ ಇಸ್ ದಿಸ್? ದಿಸ್ ನಾಟ್ ಯೂನಿವರ್ಸಲ್ ಲವ್. ಸೊ ಯೂನಿವರ್ಸಲ್ ಲವ್ ಅಂತಂದ್ರೆ ವಸುಧಾ ಇವ ಕುಟುಂಬಕಂ, ಇಡೀ ಜಗತ್ತು ಎಲ್ಲರೂ ನಮ್ಮ ಕುಟುಂಬದವರು ಅನ್ನೋ ಒಂದು ಭಾವನೆ ಮೂಡಬೇಕು. ಸೊ ದಟ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ವಿಷನ್. ಸೊ ಪಂಡಿತ ಸಮದರ್ಶಿನ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿ ಹಸ್ತಿನಿ ಶುನಿ ಚೈವ ಸ್ವಪಾಕೆ ಚ ಪಂಡಿತ ಸಮದರ್ಶಿನ. ಎಲ್ಲರನ್ನ ಸಮಾನ ದೃಷ್ಟಿಯಲ್ಲಿ ನೋಡಿ ಎಲ್ಲರ ಮೇಲೆ ಅನುಕಂಪವನ್ನು ತೋರಿಸುವುದು. ಸೊ ದಟ್ ಈಸ್ ಸ್ಪಿರಿಚುವಲ್ ವಿಷನ್. ಅಹೋ ದೈನ್ಯಂ ಅಹೋ ಕಷ್ಟಂ ಪಾರಖ್ಯೈ ಕ್ಷಣಭಂಗುರೈಃ ಯನ್ನೋಪಕುರ್ಯಾದ್ ಅಸ್ವಾರ್ಥೈರ್ಮರ್ತ್ಯಃ ಸ್ವಜ್ಞಾತಿ ವಿಗ್ರಹೈಃ. ಭಾನುಮಾತಾಜಿ. ಹರೇ ಕೃಷ್ಣ ಪ್ರಭು.
ಸತ್ತ ಮೇಲೆ ನಾಯಿ ನರಿಗಳು ತಿನ್ನುವ ಈ ದೇಹದಿಂದ ನನ್ನ ಆತ್ಮ ಸ್ವರೂಪಕ್ಕೆ ನಿಜಕ್ಕೂ ಯಾವ ಪ್ರಯೋಜನವೂ ಇಲ್ಲ. ಅದನ್ನು ಸ್ವಲ್ಪ ಕಾಲ ಮಾತ್ರ ಉಪಯೋಗಿಸಬಹುದು. ಯಾವುದೇ ಕ್ಷಣದಲ್ಲಿ ಅದು ನಾಶವಾಗಬಹುದು. ಈ ದೇಹವಾಗಲಿ, ಆ ಸಂಬಂಧದ ವಸ್ತು ಸಂಪತ್ತಾಗಲಿ, ಬಂಧುವಾಗಲಿ ಎಲ್ಲವೂ ಪರಪ್ರಯೋಜನಕ್ಕಾಗಿ ಮಾತ್ರ ಉದ್ಯುಕ್ತವಾಗಬೇಕು. ಇಲ್ಲದಿದ್ದರೆ ಅವು ಕಷ್ಟದಾಯಕವೂ ಕ್ಲೇಶದಾಯಕವೂ ಆಗುತ್ತದೆ. ಹರೇ ಕೃಷ್ಣ. ಹ್ಮ್ ಓ ಈ ದೇಹ ಹೇಗಿದೆ? ಪಾರಕ್ಕೈಹಿ ಕ್ಷಣಭಂಗುರೈಹಿ. ಸೊ ಅಲ್ಟಿಮೇಟ್ಲಿ ನರಿಗಳು ತಿನ್ನುವಂತಹ ನರಿ ಮತ್ತೆ ನಾಯಿಗಳು ತಿಂತವೆ ಈ ದೇಹವನ್ನ. ಕ್ಷಣಭಂಗುರೈಹಿ ಇದು ಟೆಂಪ್ರರಿ. ಕ್ಷಣಭಂಗುರೈಹಿ ಇವತ್ತಿದೆ, ನಾಳೆ ಇರೋದಿಲ್ಲ. ವೆರಿ ಶೋರ್ ಇಟ್ ಎನಿ ಮೂಮೆಂಟ್. ಸೊ ಅದಕ್ಕಾಗಿ ಇಂತಹ ದೇಹವನ್ನು ನಾವು ಬಳಸಬೇಕು ಎನ್ನೋ ಉಪಕುರ್ಯಾದ್ ಅಸ್ವಾರ್ಥೈ. ಸೊ ಅದಕ್ಕಾಗಿ ಇದನ್ನ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಅದು ಬೇರೆಯವರ ಸೇವೆಗಾಗಿ ಬಳಸಬೇಕು ಅಂತ ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಎನ್ನೊಬ್ಬ ಗುರು ಯದಸ್ವಾರ್ಥ ಮರ್ತ್ಯ ಸ್ವಜ್ಞಾತಿ ವಿಗ್ರಹಿ. ಮರ್ತ್ಯ ಈ ಜಗತ್ತು ಮರ್ತ್ಯಲೋಕ. ಇಲ್ಲಿರೋರೆಲ್ಲರೂ ಸಾಯಲೇಬೇಕು. ಆದರೆ ಸಾಯೋ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಬೇಕಷ್ಟೇ. ಸೊ ಸ್ವಾರ್ಥ ಜೀವನ ಮಾಡಿ ಸತ್ತರೆ ಯಾರು ಅವರನ್ನ ಸ್ಮರಿಸೋದಿಲ್ಲ. ಕರೆಕ್ಟ್. ಸೊ ಸತ್ತ ಮೇಲೆ ಒಬ್ಬ ತುಂಬಾ ಧನಿ ವ್ಯಕ್ತಿ ಇದ್ದ. ವೆರಿ 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 ರಿಚ್ ಮ್ಯಾನ್, ಕರೋಡ್ಪತಿ. ಆದರೆ ಒಂದು ಪೈಸೆ ಕೂಡ ಬೇರೆಯವರ ಹಿತಕ್ಕಾಗಿ ಬಳಸಲಿಲ್ಲ. ಒಂದು ಕಾರ್ಟೂನ್ ಬರ್ತಾ ಇತ್ತು, ಹಳೆ ಕಾಲದಲ್ಲಿ ನೋಡ್ತಾ ಇದ್ದು, ಅಂಕಲ್ ಸ್ಕ್ರೂಜ್ ಅಂತ. ತುಂಬಾ ಜಿಪುಣ, ಮುರಿದಿರೋ ಒಂದು ಕಾಯಿನ್ ಕೂಡ ಕೊಡೋದಿಲ್ಲ, ಅಷ್ಟು ಜಿಪುಣ. ಸೊ ಮನೆಯಲ್ಲಿ ದೊಡ್ಡ ಗೋಡೌನಲ್ಲಿ ಎಷ್ಟೋ ನಾಣ್ಯಗಳನ್ನ ಸಂಗ್ರಹಿಸಿದ್ದ. ಆದ್ರೆ ಅದನ್ನು ಬಳಸ್ತಾ ಇರಲಿಲ್ಲ. ಅದೇ ರೀತಿ ಕೆಲವು ಜನ ಇದ್ದಾರೆ, ಎಷ್ಟೊಂದು ದುಡ್ಡು ಇಟ್ಟಿರ್ತಾರೆ ಮನೆಯಲ್ಲಿ, ಆದರೆ ಯಾರೋ ಬೇರೆಯವ್ರಿಗೋಸ್ಕರ ಬಳಸೋದೇ ಇಲ್ಲ, ಸತ್ತೋಗ್ತಾರೆ. ಯಾರು ಅವರನ್ನ ಸ್ಮರಿಸ್ತಾರೆ? ಯಾರು ಅವರನ್ನ ಸ್ಮರಿಸೋದಿಲ್ಲ. ನೋಡ್ಬಿಡಿ, ಎಲ್ಲರೂ ಹೇಳ್ತಾರೆ ಜಿಪುಣ 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 ಅಂತ. ಸತ್ತ ಮೇಲೂ ಬೈತಾ ಇರ್ತಾರೆ ಅಷ್ಟೆ. ಆದರೆ ಅವ್ರು ಸಂಗ್ರಹಿಸಿದ ದುಡ್ಡನ್ನ ಸಪೋಸ್ ಒಳ್ಳೆ ಕಾರ್ಯಕ್ಕಾಗಿ ಉಪಯೋಗಿಸಿದ್ರೆ, ಫಾರ್ ಎಕ್ಸಾಂಪಲ್ ಅನಾಥಾಶ್ರಮಕ್ಕೆ ಕೊಡ್ತಾರೆ, ಅಥವಾ ಏನಂತಾರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದು ಓದೋದಕ್ಕೆ ಮಕ್ಕಳಿಗೆ ಒಂದು ಸಹಾಯ ಮಾಡ್ತಾರೆ. ಅಟ್ಲೀಸ್ಟ್ ಅವರಿಗೆ ಕೃತಜ್ಞತೆ ಇರ್ತದೆ. ಓಕೆ, ನಾವು ನಮ್ಮ ಶಿಕ್ಷಣಕ್ಕಾಗಿ ಇವರು ಸಹಾಯ ಮಾಡಿದ್ರು, ತುಂಬ ಒಳ್ಳೆ ವ್ಯಕ್ತಿ ಅಂತ. ಅಟ್ಲೀಸ್ಟ್ ಅವ್ರ ಆಶೀರ್ವಾದ ಆದರೂ ಸಿಗ್ತದೆ, ಒಳ್ಳೆಯವರು ಅಂತ ಒಂದು ಹೆಸರಾದರೂ ಬರ್ತದೆ. ಕರೆಕ್ಟ್. ಭೌತಿಕವಾಗಿ ನೋಡಿದ್ರು ಕೂಡ ಯಾರು ಸೇವೆ ಮಾಡ್ತಾರೆ, ಇನ್ನೊಬ್ಬರ ಹಿತವನ್ನು ಬಯಸ್ತಾರೆ, ಜನರು ಅವರನ್ನು ಸ್ಮರಣೆ ಮಾಡ್ತಾರೆ. ನೋಡಿ, ಹಲವಾರು ಫಿಲಾಂಥ್ರೋಫಿಸ್, ಸಮಾಜ ಸೇವಕರು, ಜನರು ಅವರನ್ನು ಸ್ಮರಿಸ್ತಾರೆ. ಇವನ್ ಶತಕಗಳ ನಂತರ ಕೂಡ ಅವರನ್ನು ಸ್ಮರಿಸ್ತಾರೆ, ಯಾಕಂದ್ರೆ ಏನೋ ಒಳ್ಳೆ ಕಾರ್ಯ ಮಾಡಿ ಹೋಗಿದ್ದಾರೆ. ಸೊ ಅದೇ ರೀತಿ ಯಾರಾದರೂ ತಮ್ಮ ಸಂಪತ್ತನ್ನ ಭಗವಂತನ ಸೇವೆಗಾಗಿ ಬಳಸಿದ್ರೆ, ಭಗವಂತನ ಸೇವೆಯಲ್ಲಿ ನಿಯುಕ್ತಗೊಳಿಸಿದ್ರೆ, ಸಪೋಸ್ ಯಾರಾದರೂ ಭಗವಂತನ ದೇವಸ್ಥಾನ ಕೊಟ್ಟಿದ್ರು. ಉದಾಹರಣೆ, ಪೂನಾದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಒಬ್ಬನೇ ಇದ್ದ, ಯಾರು ಪರಿವಾರದವ್ರು ಯಾರು ಇರಲಿಲ್ಲ, ಅವ್ರಿಗೆ ಒಬ್ಬನೇ ಇದ್ದ. ಸೊ ಅವ್ರ ದೊಡ್ಡ ಮನೆ ಇತ್ತು, ಮತ್ತೆ ಅವ್ರ ಮನೆಯಲ್ಲಿ ಒಂದು ಬಾಲಾಜಿ ಒಂದು ವಿಗ್ರಹ ಇತ್ತು, ಬಾಲಾಜಿ ವಿಗ್ರಹ. ಅವ್ರಿಗೆ ಸೇವೆ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬ ವಯಸ್ಸಾಗಿತ್ತು. ಸೊ ಇಸ್ಕಾನ್ ಟೆಂಪಲ್ಗೆ ಬರ್ತಾರೆ, ಬಂದು ಅಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ, ಈ ರೀತಿ ನಮ್ಮ ಮನೆಯಲ್ಲಿ ದೇವರಿದ್ದಾರೆ, ನಮ್ಮ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ಬೇಜಾರಾಗ್ತಾ ಇದೆ, ನಿಮ್ಮಲ್ಲಿ ಯಾರಾದರೂ ಡೈಲಿ ಬಂದು ಒಂದು ಪೂಜೆ ಮಾಡ್ಬೋದಾ ಅಂತ. ಮತ್ತೆ ಟೆಂಪಲಲ್ಲಿ ಬ್ರಹ್ಮಚಾರಿಗಳು ಆಲ್ರೆಡಿ ಎಷ್ಟೋ ಸೇವೆ ಇರ್ತದೆ, ಸೊ ಅಲ್ಲಿ ಹೋಗಿ ಬರೋದಾ ಅಂತ ಸೊ ಸಂಕೋಚ ಪಡ್ತಾ ಇದ್ರು. ಅದ್ರ ಗೋಪಾಲಕೃಷ್ಣ ಮಹಾರಾಜಿಗೆ ವಿಷಯ ಗೊತ್ತಾಯ್ತು. ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜ್ ಹೇಳ್ತಾರೆ, ಅವ್ರು ಡೈಲಿ ಹೋಗಿ ಬನ್ನಿ, ಡೈಲಿ ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಪೂಜೆ ಮಾಡಿ ಡೈಲಿ ಬನ್ನಿ ಅಂತ. ಈ ರೀತಿ 1 ವರ್ಷ ಅಲ್ಲಿ ಸೇವೆ ಮಾಡ್ತಾ ಇದ್ರು. ಆ ವ್ಯಕ್ತಿಗೆ ಇಷ್ಟ ಆಯಿತು, ಎಷ್ಟು ಖುಷಿ ಪಟ್ರು ಅಂತಂದ್ರೆ, ಅವರು ಸಾಯೋ ಮುಂಚೆ ಆ ಇಡೀ ಪ್ರಾಪರ್ಟಿನ ಅವರು ದಾನ ಕೊಟ್ಬಿಟ್ರು ಇಸ್ಕಾನ್ಗೆ. ಅವ್ರ ಆಸೆ ಏನಿತ್ತು, ಈ ಬಾಲಾಜಿ ದೇವಸ್ಥಾನ ಕಟ್ಟಬೇಕು, ಮತ್ತೆ ಅಲ್ಲಿ ಸೇವೆ ನಡಿಬೇಕು ಅಂತ. ಸೊ ಅವರು ತೀರ್ಕೊಂಡ ಮೇಲೆ ಬಾಲಾಜಿ ವಿಗ್ರಹವನ್ನು ಟೆಂಪಲಿಗೆ ತರ್ತಾರೆ, ಹಳೆ ಟೆಂಪಲಲ್ಲಿ. ಅಲ್ಲಿ ಪೂಜೆ ಮಾಡ್ತಾ ಇದ್ರು. ಮತ್ತೆ ಯೋಚನೆ ಮಾಡ್ತಿದ್ರು ಏನು ಮಾಡಬೇಕು ಈಗ ಅಂತ. ಯಾಕಂದ್ರೆ ಅವ್ರು ಕೊಟ್ಟಿರೋ ಪ್ರಾಪರ್ಟಿ ಚಿಕ್ಕ ಪ್ರಾಪರ್ಟಿ, ಅಲ್ಲಿ ದೇವಸ್ಥಾನ ಮಾಡೋಕ್ಕಾಗಲ್ಲ. ಸೊ ಡಿವೋಟೀಸ್ ಏನು ಮಾಡ್ತಾರೆ, ಆಯಿತು ಆ ಪ್ರಾಪರ್ಟಿನ ಸೇಲ್ ಮಾಡಿ
ಆ ಪ್ರಾಪರ್ಟಿಯಿಂದ ಎಷ್ಟು ದುಡ್ಡು ಬರ್ತದೆ ಅದರಿಂದ ಒಳ್ಳೆ ದೊಡ್ಡ ಜಾಗ ತಗೊಳ್ಳೋಣ ಅಂತ. ಸೊ ಅದನ್ನು ಮಾರಿದ ಮೇಲೆ ಆ ರೇಟಲ್ಲಿ ಸುಮಾರು 2005-6 ಅಲ್ಲಿ ಆಗಿದ್ದು. ಸೊ ಸುಮಾರು 5-6 ಎಕರೆ ಜಮೀನು ಹೊರಗಡೆ ತಗೊತಾರೆ. ತಗೊಂಡು ಅಲ್ಲಿ ದೇವಸ್ಥಾನ ಮಾಡೋದು ಯೋಜನೆ ಮಾಡ್ತಾರೆ. ಸೊ ಈಗ ನೀವು NVCC ದೇವಸ್ಥಾನ ನೋಡ್ತಾ ಇದ್ರಲ್ಲಿ ಇಸ್ಕಾನ್ ಪೂನಾದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, NVCC ಅಂತ, ಇಸ್ಕಾನ್ ನ್ಯೂ ವೇದಿಕ್ ಕಲ್ಚರಲ್ ಸೆಂಟರ್. ಸೊ ಆ ಜಾಗ ದಾನ ಕೊಟ್ಟವರು ಇವರು, ರೈಟ್. ಸೊ ಸಾಯಿ ಮುಂಚೆ ಇಡೀ ಫುಲ್ ಸಂಪತ್ತನ್ನೇ ಅವರು ಕೊಟ್ಟು ಹೋಗ್ಬಿಟ್ರು. ಆಗ ಭಗವಂತ ಮೆಚ್ಚೋದಿಲ್ವಾ? ನನಗಾಗಿ ನೀನು ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯ ಮಾಡಿದೆ, ನಾನು ನಿನಗೋಸ್ಕರ ಇಲ್ಲಿ ವೈಕುಂಠದಲ್ಲಿ ಸ್ನಾನವನ್ನು ಕೊಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಸೊ ಅದೇ ರೀತಿ ಸೊ ಇನ್ನೊಬ್ಬ ವ್ಯಕ್ತಿ ಇದ್ದ, ಅವನ ಹತ್ರ ಒಂದು 10-12 ಪ್ರಾಪರ್ಟೀಸ್ ಇತ್ತು. ರೈಟ್. ಭಕ್ತರು ಹೋಗಿ ಕೇಳ್ತಾ ಇದ್ರು, ಸೊ ನಮ್ಗೆ ಏನಾದ್ರು ಸಹಾಯ ಮಾಡಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ. ನಾನು ನನ್ನ ಪತ್ನಿ ಕೇಳಿ ಹೇಳ್ತೀನಿ ಅಂತ ಅವನು ಅವ ಪತ್ನಿ ಒಪ್ತಾ ಇರ್ಲಿಲ್ಲ. ಇಬ್ರಿಗೂ ವಯಸ್ಸಾಗಿತ್ತು, ಅವ್ರು ಒಪ್ತಾ ಇರ್ಲಿಲ್ಲ. ಸೊ ಅವಳು ತೀರ್ಕೊಂಡ್ಬಿಟ್ಮೇಲೆ ಇವನಿಗೆ ತುಂಬಾ ದುಃಖ ಆಯ್ತು, ಇವಳು ಹೋಗ್ಬಿಟ್ಲು ಅಂತ. ಭಕ್ತರು ಹೋಗಿ ಅವರಿಗೆ ಸ್ವಲ್ಪ ಸಾಂತ್ವನ ಕೊಡ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು, ಅಲ್ಲಿ ಸತ್ಸಂಗ ಮಾಡ್ತಿದ್ರು ಅವ್ರ ಮನೆಯಲ್ಲಿ. ಸೊ ಆದ್ರೂ ಅವನಿಗೆ ಕೊಡೋ ಮನಸ್ಸಾಗ್ಲಿಲ್ಲ. ಸೊ ಅವನು ತೀರ್ಕೊಂಡ್ಬಿಟ್ಟ. ಮತ್ತೆ ಆ ಪ್ರಾಪರ್ಟಿ ನೋಡ್ಕೊಳಕ್ಕೆ ಯಾರೂ ಇರಲಿಲ್ಲ. ಗೌರ್ಮೆಂಟ್ ಏನು ಮಾಡಿದ್ರು, ಪ್ರಾಪರ್ಟೀಸ್ಗೆ ನೋಡೋಕೆ ಯಾರೂ ಇಲ್ಲ. ಸೊ ಅದು ಗೌರ್ಮೆಂಟ್ ತಗೊಂಡ್ಬಿಡ್ತೆ. ಸೊ ಅದರಲ್ಲಿ ಜೀವಂತವಾಗಿರುವಾಗ ಏನಾದರೂ ಭಗವಂತನ ಸೇವೆ ಕೊಟ್ಟಿದ್ರೆ ಆ ಕ್ರೆಡಿಟ್ ಅವನಿಗೆ ಹೋಗ್ತಾ ಇತ್ತಲ್ಲ. ಸೊ ಈಗ ಗಾಟ್ ದ ಕ್ರೆಡಿಟ್, ಬಟ್ ಈಗ ಅದು ಕ್ರೆಡಿಟ್ ಸಿಗಲಿಲ್ಲ, ಅವನು ಹೋಗ್ಬಿಟ್ಟ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ದದೀಚಿ ಮುನಿಗಳು, ಪಾರ್ಕೈ ಕ್ಷಣಭಂಗುರೈ, ಈ ದೇಹ ಬೇರೆಯವರ ನದಿ ನಾಯಿಗಳ ಪಾಲಾಗ್ತದೆ, ಮತ್ತೆ ಇದು ಕ್ಷಣಭಂಗುರ, ಇದು ಅಶಾಶ್ವತ, ಎನ್ನೋಪು ಗುರಿಯಾದ ಅಸ್ವಾರ್ಥ ಮತ್ತೆ ಸುಜ್ಞಾತ ವಿಗ್ರಹ. ಸೊ ಅದಕ್ಕಾಗಿ ಈ ದೇಹವನ್ನು ನಾವು ಸೇವೆಗಾಗಿ ಬಳಸಬೇಕು. ಓಕೆ, ದ ಬಾಡಿ ಆ್ಯಂಡ್ ಇಟ್ಸ್ ರಿಚಸ್, ಪೊಸಿಷನ್ಸ್ ಆ್ಯಂಡ್ ರಿಲೇಟಿವ್ಸ್ ಮಸ್ಟ್ ಆಲ್ ಬಿ ಎಂಗೇಜ್ಡ್. ರೈಟ್. ದೇಹವಷ್ಟೇ ಅಲ್ಲ, ಸಂಪತ್ತು ಮತ್ತೆ ಜ್ಞಾತಿ ಅಂದರೆ ರಿಲೇಟಿವ್ಸ್, ಸೊ ಹೆಂಡತಿ ಮಕ್ಕಳು ಎಲ್ಲರನ್ನ ಭಗವಂತನ ಸೇವೆಯಲ್ಲಿ ನಿಯುಕ್ತಗೊಳಿಸಬೇಕು ಅಂತ ಇಲ್ಲಿ ದದೀಚಿ ಮುನಿಗಳು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಭಾರತದ ಜನರು, ಭಾರತ ಭೂಮಿ ತಹಲಿ ಮನುಷ್ಯ ಜನ್ಮ ಯಾರು ಜನ್ಮ ಸಾರ್ಥಕರಿ ಕರಬರೋಪಕಾರ. ಈ ರೀತಿ ದದೀಚಿ ಮುನಿಗಳು ಒಳ್ಳೆ ಹಿತೋಪದೇಶವನ್ನು ನೀಡ್ತಾರೆ. ಇದನ್ನ ಹಿತೋಪದೇಶವನ್ನು ನೀಡಿದ ಮೇಲೆ ಅವರು ದೇಹತ್ಯಾಗವನ್ನು ಮಾಡ್ತಾರೆ. ಶ್ರೀ ಶುಕುವಾಚ ಏವಂ ಕೃತ ವ್ಯವಸಿದೋ ದಧ್ಯನ್ ಆಥರ್ವಣಸ್ತನಂ ಪರೇ ಭಗವತಿ ಬ್ರಹ್ಮಣೇ ಆತ್ಮಾನಂ ಸನ್ನಯಂ ಜಹೋ. ಕೃಷ್ಣಮೂರ್ತಿ ಬ್ರೂ ಅವರು ಕೈ ಎತ್ತಿದ್ರು. ಓಕೆ, ಕೈ ಡೌನ್ ಮಾಡಿದಾರಾ? ಓಕೆ, ಪ್ರಭುಜಿ, ಶುಕಮುನಿಗಳು ಹೇಳಿದರು, ಅಥರ್ವನ ಮಗ ದದೀಚಿ ಋಷಿ ಹೀಗೆ ದೇವತೆಗಳ ಸೇವೆಯ ಸಲುವಾಗಿ ತನ್ನ ದೇಹವನ್ನು ನೀಡಲು ನಿರ್ಧರಿಸಿದನು. ಆತನು ತನ್ನ ಆತ್ಮವನ್ನು ದೇವೋತ್ತಮ ಪರಮಪುರುಷನ ಪಾದ ಕಮಲದಲ್ಲಿ ಅರ್ಪಿಸಿ ಹಿತವಾಗಿ ಪಂಚಭೂತಗಳಿಂದ ಮಾಡಿದ ದೇಹ ಸ್ಥೂಲವನ್ನು ಈ ರೀತಿ ಬಿಟ್ಟುಕೊಟ್ಟನು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಸೊ ಈ ರೀತಿ ಅವರು ದೇಹತ್ಯಾಗವನ್ನು ಮಾಡ್ತಾರೆ. ಸೊ ದೇಹತ್ಯಾಗವನ್ನು ಮಾಡಿದ ಮೇಲೆ ಇಂದ್ರನು ಆ ದೇಹದಿಂದ ಒಂದು ವಜ್ರವನ್ನು ನಿರ್ಮಾಣ ಮಾಡ್ತಾನೆ. ವಿಶ್ವಕರ್ಮನು ಬಂದು ಆ ಒಂದು ಆಯುಧವನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ವಜ್ರ ಅಂತ ಕರೀತಾರೆ, ವಜ್ರ ಆಯುಧ. ಅಧೇಂದ್ರೋ ವಜ್ರಂ ಉದ್ಯಮ್ಯ ನಿರ್ಮಿತಂ ವಿಶ್ವಕರ್ಮನ ನಿರ್ಮಾಣ ಮಾಡಿದಂತಹ ಆಯುಧ ಅದು. ಮುನೆಯ ಶಕ್ತಿ ಬೀರು ಉತ್ಸಿಕ್ತೋ, ಅದರಲ್ಲಿ ದದೀಚಿ ಮುನಿಗಳ ಶಕ್ತಿ ಇತ್ತು. ಭಗವತ್ ತೇಜಸಾನ್ವಿತ, ಮತ್ತೆ ಭಗವಂತನ ತೇಜಸ್ಸು ಕೂಡ ಅದರಲ್ಲಿತ್ತು. ವೃತೋ ದೇವಗಣೈ ಸರ್ವೈ ಗಜೇಂದ್ರೋಪರಿ ಶೋಭತ. ಸೊ ಗಜೇಂದ್ರ ಅಂದ್ರೆ ಐರಾವತನ ಮೇಲೆ ಕೂತ್ಕೊಂಡು ಇಂದ್ರ ಯುದ್ಧಕ್ಕೆ ಬರ್ತಾನೆ. ಸ್ತೂಯಮಾನ ಮುನಿಗಣೈ ತ್ರೈಲೋಕ್ಯಂ ಹರ್ಷಯನಿವ. ಸೊ ಮುನಿಗಣರು ಸ್ತುತಿಯನ್ನ ಮಾಡ್ತಾ ಇದ್ರು. ಸೊ ಈ ರೀತಿ 3 ಲೋಕಗಳಿಗೆ ಸಂತೋಷ ಆಗ್ತಾ ಇತ್ತು. ಆ ರೀತಿ ವೃತ್ರಾಸುರನನ್ನು ಕೊಲ್ಲೋದಕ್ಕೆ ಮುಂದೆ ಬರ್ತಾರೆ.
ವೃತ್ರಂ ಅಭ್ಯದ್ರವಚ್ಛತ್ರುಂ ಅಸುರಾನೀಕಯೂತಪೈಃ ಪರ್ಯಸ್ತಂ ಓಜಸ ರಾಜನ್ ಕ್ರುದ್ಧೋ ರುದ್ರ ಇವಾಂತಕಃ. So, ಇಂದ್ರನಿಗೆ ತುಂಬಾ ಕೋಪ ಬಂತು. ತುಂಬಾ ಸಿಟ್ಟು. ಹೇಗೆ ರುದ್ರನ ಕೋಪ ಹೇಗಿರ್ತದೆ ಅಂತ್ಯಕಾಲದಲ್ಲಿ, ಪ್ರಳಯ ಸಮಯದಲ್ಲಿ, ಆ ರೀತಿ ಕೋಪ ಕುಪಿತಗೊಂಡು ವೃತ್ರಾಸುರನ ಮೇಲೆ ಅಟ್ಯಾಕ್ ಮಾಡಿದ. ತತಃಸುರಾಣಾಮಸುರೈರಣಃ ಪರಮದಾರುಣಃ ತ್ರೇತಾಮುಖೇ ನರ್ಮದಾಯಾಂ ಅಭವತ್ ಪ್ರಥಮೇ ಯುಗೆ. ಅನುವಾದ ಓದಿ. ಆ, ಯಾರ ಸುವರ್ಣ ಮಾತೆ ಅಂತ ಯಾರು ಓದಕ್ಕೆ ರೆಡಿ ಇದ್ರು ಅವಾಗ? ಹರೇ ಕೃಷ್ಣ ಪ್ರಭುಜಿ, ಓದಿ ಪ್ರಣಾಮಗಳು ಪ್ರಭುಜಿ. ಓದಿ. ಅನಂತರ ಸತ್ಯಯುಗದ ಕೊನೆಯಲ್ಲಿ ತ್ರೇತಾಯುಗ ಪ್ರಾರಂಭವಾದಾಗ ನರ್ಮದಾ ನದಿಯ ತೀರದಲ್ಲಿ ದೇವತೆಗಳ ಹಾಗೂ ರಾಕ್ಷಸರ ನಡುವೆ ಭಯಂಕರ ಕದನ ನಡೆಯಿತು. ಧನ್ಯವಾದಗಳು. ಇದು ಭಾರತದಲ್ಲಿರುವ ನರ್ಮದಾ ನದಿ ಅಲ್ಲ, ಇದು ಮೇಲೆ ಲೋಕಗಳಿರುವಂತಹ ಒಂದು ನರ್ಮದಾ, ಸೆಲೆಸ್ಟಿಯಲ್ ನರ್ಮದಾ. ಸೊ ಇದು ಯುದ್ಧ ಯಾವಾಗಾಯಿತು? ಸತ್ಯಯುಗದ ಕೊನೆಯಲ್ಲಿ, ತ್ರೇತಾಯುಗದ ಪ್ರಾರಂಭದಲ್ಲಿ ಈ ಯುದ್ಧ ನಡೆಯಿತು. ಓಕೆ, ಓದಿ ಅನುವಾದವನ್ನು. ಇಲ್ಲ ಪ್ರಭು, ಹರೇ ಕೃಷ್ಣ. ಓಕೆ, ಮಹಾಪಾವನಿ ಮಾತಾಡಿ. ರಾಜನೇ ಋತಾಸುರನ ನಾಯಕತ್ವದಲ್ಲಿ ರಾಕ್ಷಸರೆಲ್ಲ ರಣರಂಗದಲ್ಲಿ ಸೇರಿದಾಗ ವಜ್ರಾಯುಧ ಭೂಷಿತನಾದ ಇಂದ್ರನನ್ನು ಅಲ್ಲಿ ಕಂಡರು. ಇಂದ್ರನ ಜೊತೆಯಾಗಿ ರುದ್ರರು, ವಸುಗಳು, ಆದಿತ್ಯರು, ಅಶ್ವಿನಿ ಕುಮಾರರು, ಇತರು, ವಾಗ್ಮಿ ಮರುತರು, ಋಷಭರು, ಸೂರ್ಯನು ಮತ್ತು ವಿಶ್ವದೇವತೆಗಳು ಇದ್ದುದರಿಂದ ಈ ಸಮೂಹವು ಅವನನ್ನು ಇನ್ನಷ್ಟು ತೇಜೋಮಯವನ್ನಾಗಿ ಮಾಡಿತು. ರಾಕ್ಷಸರು ಈ ಪ್ರಭೆಯನ್ನು ತಾಳಲಾರದೆ ಹೋದರು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ರಾಕ್ಷಸರು ಇಂದ್ರನ ಪ್ರಭೆಯನ್ನ ತಾಳಲು ಸಾಧ್ಯವಾಗಲಿಲ್ಲ, ಅವರು ಓಡಿ ಹೋಗ್ತಾರೆ. ಸೊ ಯಾರ್ಯಾರಿದ್ರು ರಾಕ್ಷಸರಲ್ಲಿ? ಅವರ ಕೆಲವೊಂದು ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಪ್ರಭಾ ಮಾತಾಡಿ. ಸುಮಾಲಿ ಮತ್ತು ಮಾಲಿನಿಯವರ ನಾಯಕತ್ವದಲ್ಲಿ ರಾಕ್ಷಸ ಸೇನೆಯು ಇಂದ್ರನ ಸೈನ್ಯವನ್ನು ಎದುರಿಸಿತು. ಸ್ವತಃ ಮೃತ್ಯುವೆ ಮೈತಾಳಿ ಬಂದರೂ ಇಂದ್ರನ ಸೈನ್ಯವನ್ನು ಗೆಲ್ಲಬಹುದು ಸುಲಭ ಸಾಧ್ಯವಾಗಿರಲಿಲ್ಲ. ನೂರಾರು ಸಾವಿರ ರಾಕ್ಷಸರು, ಅರೆ ರಾಕ್ಷಸರು, ಯಕ್ಷರು, ನರಭಕ್ಷಕರು ಮತ್ತಿತರು ರಾಕ್ಷಸ ಸೇನೆಯಲ್ಲಿದ್ದರು. ಅಲ್ಲದೆ ನಮುಚಿ, ಸಂಬರ, ಅನರ್ವ, ದ್ವಿಮೂರ್ಧ, ಋಷಭ, ಅಸುರ, ಅಯಗ್ರೀವ, ಶಂಕುಶಿರ, ವಿಪ್ರಚಿತ್ತಿ, ಅಯೋಮುಖ, ಪುಲೋಮ, ಋಷಪರ್ವ, ಪ್ರಹೇತಿ, ಏತಿ ಮತ್ತು ಉತ್ಕಲ ರಾಕ್ಷಸರು ಅದರಲ್ಲಿ ಸೇರಿದ್ದರು. ಸಿಂಹಗಳಂತೆ ನಿರ್ಭೀತರಾಗಿ ಗದ್ದಲ ಗರ್ಜನೆ ಮಾಡುತ್ತಾ ಈ ಅಜೇಯ ರಾಕ್ಷಸರು ದೇವತೆಗಳನ್ನು ಗಾಯಗೊಳಿಸಿದರು. ಬಂಗಾರದ ಆಭರಣಗಳನ್ನು ಧರಿಸಿದ ಈ ರಾಕ್ಷಸರು ಗದೆ, ಬಾಣಗಳು, ಮುಳ್ಳು, ಈಟಿ, ಕೊಡಲಿ, ಬಳ್ಳೆ ಮುಂತಾದ ಆಯುಧಗಳನ್ನು ಪ್ರಯೋಗಿಸುತ್ತಿದ್ದರು. ಹರೇ ಕೃಷ್ಣ ಪ್ರಭು. ರಾಕ್ಷಸರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಆದ್ರೆ ಇವರಿಗೆಲ್ಲ ತುಂಬಾ ನೋವಾಯ್ತು, ಇವರೆಲ್ಲ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದನ್ನ ಓದಿ. ರಾಕ್ಷಸರು ವಿಜಯ ಮಾತಾಜಿ ಓದಿ. ವಿಜಯ ಮಾತಾಜಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಅನುವಾದ. ರಾಕ್ಷಸರು ತಮ್ಮ ಬಲ್ಲೆ, ತ್ರಿಶೂಲ, ಕೊಡಲಿ, ಕತ್ತಿ ಹಾಗೂ ಶತಘ್ನಿ ಮತ್ತು ಭೂಷಂಡಿಯಂತಹ ಆಯುಧಗಳಿಂದ ದೇವತೆಗಳ ಸೈನ್ಯದ ಮೇಲೆ ಬೇರೆ ಬೇರೆ ದಿಕ್ಕಿನಲ್ಲಿ ದಾಳಿ ಮಾಡುತ್ತಾ ಅದರ ಎಲ್ಲ ಸೇನಾಪತಿಗಳನ್ನು ಚದುರಿಸಿದರು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಓಕೆ, ನಾಗರತ್ನ ಮಾತಾಡಿ. ಓದ್ಲ ಪ್ರಭುಜಿ. ದಟ್ಟವಾದ ಮೋಡಗಳು ಆಕಾಶವನ್ನು ಕವಿದಾಗ ನಕ್ಷತ್ರಗಳು ಕಾಣದಾಗುವಂತೆ ಒಂದಾದ ಮೇಲೊಂದು ಬಾಣಗಳು ಬಿದ್ದು ಪೂರ್ತಿ ಶರಜಾಲವು ಆವರಿಸಲು ದೇವತೆಗಳು ಕಾಣದಾದರು. ಹರಿಕೃಷ್ಣ. ನೋಡಿ, ಯುದ್ಧ ಭೂಮಿಯಲ್ಲಿ ಇದೆ. ಇಂದ್ರ ಆಯುಧ ಮೇಲೆ, ಐರಾವತನ ಮೇಲಿದ್ದಾನೆ. ಈ ಕಡೆ ಅಸುರರಿದ್ದಾರೆ. ಸೊ ಘೋರ ಯುದ್ಧ ನಡೀತಾ ಇದೆ.
ಓಕೆ, 26ನೇ ಶ್ಲೋಕ ಓದಿ. ಓದ್ಲ ಪ್ರಭುಜಿ. ಹಾ, ಸರಸ್ವತಿ ಮಾತಾಡೋದು. ಆಯುಧಗಳನ್ನು ಹಾಗೂ ಮಂತ್ರಗಳು ಕ್ಷೀಣವಾದಾಗ ರಾಕ್ಷಸರು ಪರ್ವತದ ಶಿಖರಗಳು, ವೃಕ್ಷಗಳು, ಬಂಡೆಗಳು ಇವನ್ನೆಲ್ಲ ದೇವತೆಗಳ ಸೈನ್ಯದ ಮೇಲೆ ಸುರಿಸಿದನು. ಆದರೆ ಶಕ್ತಿವಂತರು, ನಿಷ್ಠಾವಂತರು ಆದ ದೇವತೆಗಳು ಹಿಂದಿನಂತೆಯೇ ಈ ಆಯುಧಗಳನ್ನು ಆಕಾಶದಲ್ಲಿಯೇ ತುಂಡರಿಸಿ ನಿಕ್ಷೇಪಗೊಳಿಸಿದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ನಂತರ ರಾಕ್ಷಸರಿಗೆ ಭಯ ಆಗ್ತದೆ. ಓಕೆ, ಯಾರು ಓದಿಲ್ಲ? ಹರೇ ಕೃಷ್ಣ, ನಾನು ಓದ್ತೇನೆ ಬುಜ್ಜಿ. ವೃತ್ರಾಸುರನ ಸೇನಾಧಿಪತ್ಯದಲ್ಲಿದ್ದ ರಾಕ್ಷಸ ಸೈನಿಕರು ಇಂದ್ರನ ಸೈನಿಕರು ಕುಶಲವಾಗಿಯೇ ಇದ್ದುದನ್ನು ಕಂಡು ಬಹಳವಾಗಿ ಭಯಪಟ್ಟರು. ಯಾಕೆಂದರೆ ಅವರ ಶಸ್ತ್ರವೃಷ್ಟಿಯಾಗಲಿ ಅಥವಾ ವೃಕ್ಷಗಳು, ಬಂಡೆಗಳು, ಪರ್ವತ ಶಿಖರಗಳೇ ಆಗಲಿ ದೇವತೆಗಳನ್ನು ಗಾಯಗೊಳಿಸಲಿಲ್ಲ. ಹರೇ ಕೃಷ್ಣ. ಯಾಕಂದ್ರೆ ಎಲ್ಲ ಅಸ್ತ್ರಗಳು ನಿಷ್ಕ್ರಿಯವಾದವು, ದೇವತೆಗಳ ಮೇಲೆ ಯಾವುದೇ ಪ್ರಭಾವ ಆಗಲಿಲ್ಲ. ಅವರಿಗೆ ಭಯವಾಯಿತು. ಸರ್ವೇ ಪ್ರಯಾಸ ಅಭವನ್. ಸೊ ಎಲ್ಲರಿಗೂ ತುಂಬಾ ಆಯಾಸವಾಯಿತು. ಪ್ರಯಾಸ ಅಭವನ್ ವಿಮೋಘ ಕೃತಾಹ. ಅವರೆಲ್ಲರ ಪ್ರಯಾಸ ವೇಸ್ಟ್ ಆಯಿತು. ಕೃತಾಹ ಕೃತಾ ದೇವಗಣೇಶು ದೈತ್ಯೈಃ ಕೃಷ್ಣಾನುಕೂಲೇಶು ಯಥಾ ಮಹತ್ಸು ಕ್ಷುದ್ರೈ ಪ್ರಯುಕ್ತ ಉಷತಿ ವೃಕ್ಷವಾಚಃ. ಓಕೆ, ಯಶೋಧ ಮಾತಾಡಿ ಓದ್ತೀರಾ? ಓದಿದ್ರಲ್ಲ? ಓಕೆ, ಮತ್ತೆ ಯಾರು ಓದ್ತೀರಾ? ಯಾರು ಓದಿಲ್ಲ ಇಲ್ಲಿವರೆಗೂ? ರಾಧಾ ಮಾತಾಡಿ, ಐ ಥಿಂಕ್ ಅವ್ರ ಕೈ ಎತ್ತಿದ್ರು. ಕೃಷ್ಣ ಪ್ರಭು, ನಾನು ಓದಿಲ್ಲ. ಹಾ, ರಾಧಾ ಮಾತಾಡಿ. ಹೀನ ಜನರು ತಮ್ಮ ಹೊರಟು ಮಾತುಗಳಿಂದ ಎಷ್ಟೇ ಕೋಪಾವಿಷ್ಟರಾಗಿ ಸಾಧುಗಳ ಮೇಲೆ ಮಿಥ್ಯಾರೋಪಗಳನ್ನು ಮಾಡಿದರು. ಆ ನಿಷ್ಫಲ ಮಾತುಗಳು ಶ್ರೇಷ್ಠ ವ್ಯಕ್ತಿಗಳನ್ನು ವಿಚಲಿತಗೊಳಿಸುವುದಿಲ್ಲ. ಹಾಗೆಯೇ ದೇವತೆಗಳ ವಿರುದ್ಧ ರಾಕ್ಷಸರು ಕೈಗೊಂಡ ಪ್ರಯತ್ನಗಳೆಲ್ಲ ವ್ಯರ್ಥವಾದವು. ಯಾಕೆಂದರೆ ಕೃಷ್ಣನ ರಕ್ಷಣೆಯಲ್ಲಿ ಅವರ ಸ್ಥಿತಿ ಅನುಕೂಲಕರವಾಗಿತ್ತು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಈಗ ರಾಕ್ಷಸರು ಓಡಿ ಹೋಗಲು ನಿರ್ಧರಿಸ್ತಾರೆ. ते स्वप्रयासं विततं निरीक्ष्य हराव भक्ता हतयुद्धदर्पाः पलायनायाजिमुखे विसृज्य पथिं मनस्ते ददुरात्तसाराः. ವನಜಾ ಮಾತಾಜಿ. ಓದ್ಲ ಪ್ರಭುಜಿ. ಹರೇ ಕೃಷ್ಣ. ರಾಕ್ಷಸರು ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಯಾವತ್ತಿಗೂ ಭಕ್ತರಾಗಿರಲಿಲ್ಲ. ಯುದ್ಧದಲ್ಲಿ ತಮ್ಮ ಎಲ್ಲ ಸಾಹಸಗಳು ನಿರರ್ಥಕವಾದುದನ್ನು ಅರಿತು ಅವರ ಗರ್ವಭಂಗವಾಯಿತು. ಯುದ್ಧದ ತೀರ ಮೊದಲಲ್ಲಿಯೇ ತಮ್ಮ ನಾಯಕನನ್ನು ಬಿಟ್ಟು ಅವರು ಪಲಾಯನ ಮಾಡಲು ನಿರ್ಧರಿಸಿದರು. ಅವರ ಪರಾಕ್ರಮವೆಲ್ಲ ಶತ್ರುವಿನ ಪಾಲಾಗಿತ್ತು. ಹರೇ ಕೃಷ್ಣ. ಪಲಾಯನಕ್ಕೆ ನಿರ್ಧಾರ ಮಾಡ್ತಾರೆ. ಆಗ ವೃತ್ರಾಸುರ ಈ ಅಧ್ಯಾಯದಲ್ಲಿ ಬರಲೇ ಇಲ್ಲ, ಈಗ ಬರ್ತಾರೆ ಲಾಸ್ಟಲ್ಲಿ. ಸೊ ವೃತ್ರಾಸುರ ನೋಡಿ ಹೋಗುತ್ತಿದ್ದ ಭಯಭೀತ ಅಸುರರೊಂದಿಗೆ ನಕ್ಕು ಮಾತನಾಡಿದನು. ಮಹಾವೀರರು ಎನಿಸಿಕೊಂಡ ರಾಕ್ಷಸರೆಲ್ಲರೂ ತೀವ್ರ ಭಯದಿಂದ ರಣರಂಗವನ್ನು ಬಿಟ್ಟು ಓಡಲು ವೃತ್ರಾಸುರನ ಸೈನ್ಯವು ಛಿದ್ರವಾಯಿತು. ನಿಜವಾಗಿ ಉದಾತ್ತನಾದ ವೃತ್ರಾಸುರನು ಅದನ್ನು ಕಂಡು ನಕ್ಕು ಹೀಗೆ ನುಡಿದನು. ಸೊ ವೃತ್ರಾಸುರನ ಮಾತುಗಳು ಹೀಗೆ ನೋಡಿ. ಸೊ ಈ ಕೆಲವೊಂದು ಶ್ಲೋಕಗಳದ್ದು 3-4 ಶ್ಲೋಕಗಳು ವೃತ್ರಾಸುರನು ಯುದ್ಧ ಭೂಮಿಯಲ್ಲಿ ಹೇಗೆ ಯುದ್ಧ ಮಾಡಬೇಕು, ಹೇಗೆ ಮಡಿಯಬೇಕು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ರಣನೀತಿಯ ಬಗ್ಗೆ ವೃತ್ರಾಸುರನ ಮಾತುಗಳು. ಮುಂದಿನ ಅಧ್ಯಾಯದಲ್ಲಿ ನಾವು ವೃತ್ರಾಸುರನ ಮುಖದಿಂದ ಭಕ್ತಿ ತತ್ವಗಳನ್ನು ತಿಳಿದುಕೊಳ್ಳೋಣ ಮುಂದಿನ ಅಧ್ಯಾಯದಲ್ಲಿ. ಸೊ ಈಗ ರಣಭೂಮಿಯ ನೀತಿಯನ್ನ ಇಲ್ಲಿ ತಿಳಿದುಕೊಳ್ಳೋಣ.
कालोपपन्नां रुचिरामनस्विनां जगादवाचं पुरुषप्रवीरः हे विप्रचित्ते न मुचे पुलोमन्माया न माया नर्वन् शम्बर मे ಶೃಣುಧ್ವಂ. ಯಾರು ಓದ್ತೀರಾ? ನಾನು ಕೃಷ್ಣ ಪ್ರಭುರೇ. ಓಕೆ, ಅನಂತ ಕುಲಕರ್ಣಿ. ಹರೇ ಕೃಷ್ಣ ಪ್ರಭು. ಧೀರರಲ್ಲಿ ಧೀರನಾದ ವೃತಾಸುರನು ತಾನಿರುವ ಪರಿಸ್ಥಿತಿಯನ್ನು ಕಾಲ ಸನ್ನಿವೇಶಗಳನ್ನು ಗಮನದಲ್ಲಿಟ್ಟುಕೊಂಡು ರಾಕ್ಷಸರನ್ನು ಕೂಗುತ್ತಾ, ಹೇ ವಿಪ್ರಚಿತ್ತ, ಹೇ ನಮೂಚಿ, ಹೇ ಪುಲೋಮ, ಹೇ ಮಯ, ಅನಿರ್ವ ಮತ್ತು ಶಂಬರೀರ, ತನ್ನ ಮಾತುಗಳನ್ನು ಕೇಳಿ ಓಡಬೇಡಿ ಎಂದು ಮನವಿ ಮಾಡಿದನು. ಆಗ ಅವರು ಹೇಳಿದ ಮಾತುಗಳು ಯಾವ ವಿಚಾರವಂತರು ಒಪ್ಪುವಂತವರಾಗಿದ್ದರು. ಹರೇ ಕೃಷ್ಣ. ಏನ್ ಹೇಳ್ತಾನೆ ವೃತ್ರಾಸುರ? ಜಾತಸ್ಯ ಮೃತ್ಯುರ್ಧ್ರುವ ಏವ ಸರ್ವತಃ ಪ್ರತಿಕ್ರಿಯಾ ಯಸ್ಯ ನ ಚೇಹ ಕ್ಲುಪ್ತಾ ಲೋಕೋ ಯಶಶ್ಚಾತ ತತೋ ಯದೀಹ್ಯಮುಂ ಕೋ ನಾಮ ಮೃತ್ಯುಂ ನ ವೃಣೀತ ಯುಕ್ತಂ. ಓಕೆ, ಭಾನುಕುಮಾರಿ ಮಾತು ಓದ್ತೀರಾ? ಕೃಷ್ಣ ಪ್ರಭು. ವೃತ್ರಾಸುರನು ಹೇಳಿದನು, ಈ ಐಹಿಕ ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲಾ ಜೀವಿಗಳು ಮರಣ ಹೊಂದಲೇಬೇಕು. ಈ ಪ್ರಪಂಚದಲ್ಲಿ ಸಾವಿನಿಂದ ತಪ್ಪಿಸಿಕೊಳ್ಳುವ ಯಾವ ಮಾರ್ಗವನ್ನು ಖಂಡಿತ ಯಾರೂ ಕಂಡು ಹಿಡಿದಿಲ್ಲ. ಇದರಿಂದ ಪಾರಾಗಲು ದೈವವು ಕೂಡ ಯಾವ ವಿಧಾನವನ್ನು ಒದಗಿಸಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಾವು ಅನಿವಾರ್ಯವಾಗಿರುವಾಗ ಉನ್ನತ ಲೋಕಕ್ಕೆ ಅದು ಕೊಂಡೊಯ್ಯುವುದಾದರೆ ಅಥವಾ ಇಂತಹ ಸಾವು ಕೀರ್ತಿಯೋಗ್ಯವಾದುದಾದರೆ ಅಂತಹ ವೈಭವಯುಕ್ತ ಸಾವನ್ನು ಯಾವ ಮನುಷ್ಯರು ತಾನೇ ಒಪ್ಪುವುದಿಲ್ಲ. ಹರೇ ಕೃಷ್ಣ. ಧನ್ಯವಾದ. ಈ ಶ್ಲೋಕಕ್ಕೆ ಸರಿಸಾಟಿಯಾದ ಭಗವದ್ಗೀತೆ ಶ್ಲೋಕ ಯಾರಿಗಾದ್ರೂ ಗೊತ್ತಾ? ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವ ಜನ್ಮ ಮೃತ್ಯು. ತಸ್ಮಾದ ಪರಿಹಾರ್ಯಾರ್ಥೇನ ತ್ವಂ ಶೋಷಿತುಮರ್ಹಸಿ. ಕೃಷ್ಣ ಹೇಳ್ತಾನೆ, ಹುಟ್ಟಿದವರು ಸಾಯಲೇಬೇಕು, ಸತ್ತವರು ಮತ್ತೆ ಹುಟ್ಟಿ ಬರಲೇಬೇಕು. ಜಾತಸ್ಯ ಮೃತ್ಯುರ್ ಧ್ರುವ ಏವ ಸರ್ವತಃ, ಎಲ್ಲರಿಗೂ ಇದು ಅನ್ವಯಿಸುತ್ತದೆ. ರೈಟ್? ಭೂಮಿಯಲ್ಲಿರುವ ಮನುಷ್ಯರಿಗೆ ಕೂಡ, ಸ್ವರ್ಗದಲ್ಲಿರುವ ದೇವತೆಗಳಿಗೂ ಕೂಡ, ರಾಕ್ಷಸರಿಗೂ ಕೂಡ ಅನ್ವಯಿಸುತ್ತದೆ. ಪ್ರತಿಕ್ರಿಯಾ ಯಸ್ಯನ ಚೇಹ ಕ್ಲುಪ್ತ, ಅಂದ್ರೆ ಈ ಸಾವಿಗೆ ಪರಿಹಾರವಿಲ್ಲ, ನಾವು ಪಾರಾಗಕ್ಕೆ ಸಾಧ್ಯವಿಲ್ಲ. ಸೊ ಒಂದು ವೇಳೆ ಸತ್ತು ಅವರಿಗೆ ಯಶಸ್ಸು ಸಿಗೋದಿದ್ರೆ ಅಂತಹ ಸಾವನ್ನು ಯಾರು ಒಪ್ಪಿಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಕೃಷ್ಣ ಕೂಡ ಭಗವದ್ಗೀತೆ ಅರ್ಜುನನಿಗೆ ಹೇಳಿದ್ದಾನೆ, ಅದೇನು, ಹತ್ವಾ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತದೋ ಯುದ್ಧಸ್ವ ಯುದ್ಧಾಯ ಕೃತ ನಿಶ್ಚಯಃ. ರೈಟ್? ತಸ್ಮಾದ್ ಉತ್ತಿಷ್ಠ ಕೌಂತೆ ಯುದ್ಧಾಯ ಕೃತ ನಿಶ್ಚಯ. ಭಗವದ್ಗೀತೆಯ ಶ್ಲೋಕ ಏನ್ ಹೇಳ್ತಾರೆ ಇಲ್ಲಿ? ಅಥವಾ ಪ್ರಾಪ್ಸ್ಯಸಿ ಸ್ವರ್ಗಂ, ನೀವು ಯುದ್ಧ ಭೂಮಿಯಲ್ಲಿ ಸತ್ತರೆ ಸ್ವರ್ಗ ನಿಮಗೆ ಸಿಗ್ತದೆ. ಯಾಕೆಂದ್ರೆ ಧರ್ಮಯುದ್ಧದಲ್ಲಿ ಯಾರು ಮಡಿತಾರೆ ಅವರಿಗೆ ಸ್ವರ್ಗ ಖಚಿತ. ಜಿತ್ವಾ ವಾ ಭೋಕ್ಷಸೆ ಮಹೀಂ, ಒಂದು ವೇಳೆ ಯುದ್ಧದಲ್ಲಿ ಗೆದ್ದರೆ ರಾಜ್ಯ ಪ್ರಾಪ್ತಿ. ಮಹೀಂ ಅಂದ್ರೆ ಭೂಮಿ. ತಸ್ಮಾತ್ ಉತ್ತಿಷ್ಠ ಕೌಂತೆಯ, ಅದಕ್ಕೆ ಕೌಂತೆಯ ಎದ್ದೇಳು, ಯುದ್ಧಾಯ ಕೃತ ನಿಶ್ಚಯ, ನಿಶ್ಚಯವಾಗಿ ನೀನು ಯುದ್ಧ ಮಾಡು. ಯುದ್ಧ ಮಾಡಲೇಬೇಕು ನೀನು, ವಿತ್ ಡಿಟರ್ಮಿನೇಷನ್ ಅಂತ ಹೇಳಿ ಹೇಳ್ತಾರೆ. ಸೊ ವೃತ್ರಾಸುರನ್ ಕೂಡ ಅದನ್ನು ಹೇಳ್ತಾನೆ, ಹೇ ರಾಕ್ಷಸರೇ, ಯುದ್ಧ ಬನ್ನಿ ಯುದ್ಧ ಮಾಡಿ. ಒಂದು ವೇಳೆ ಇಲ್ಲಿ ಸತ್ತರೆ ನಿಮಗೆ ಸ್ವರ್ಗ, ಈ ಯುದ್ಧ ಮಾಡಿ ಗೆದ್ರೆ ಸ್ವರ್ಗ ಸಿಗ್ತದೆ, ಸತ್ರು ಸ್ವರ್ಗ ಸಿಗ್ತದೆ. ಅದಕ್ಕೆ ಇಟ್ಸ್ ವಿನ್ ವಿನ್ ಸಿಚುವೇಶನ್. ಸೊ ಅದಕ್ಕಾಗಿ ಹಿಂಜರಿಬೇಡಿ, ಓಡೋಗ್ಬೇಡಿ, ಬನ್ನಿ ಅಂತ ಹೇಳ್ತಾರೆ. That's the point here. Ko naam mrityum na vrinita yuktam. Who will not accept such a death? So everyone should be ready to die while performing glorious deeds. A glorious person is not meant to meet death like cats and dogs.
ಸೊ ಯುದ್ಧ ಭೂಮಿಯಲ್ಲಿ ಸಾಯ್ಬೇಕು. ಸೊ ಒಬ್ಬ ಯೋಧನಿಗೆ ಯುದ್ಧ ಭೂಮಿಯಲ್ಲಿ ಸತ್ರೆ ಅದು ಒಂದು ಏನಂತಾರೆ, ಅದು ಯಶಸ್ಸು. ದಟ್ ಇಸ್ ಆಲ್ಸೋ ವಿಕ್ಟ್ರಿ. ಯುದ್ಧ ಗೆಲ್ಲುವುದು ವಿಕ್ಟ್ರಿನೇ, ಆ ಯುದ್ಧದಲ್ಲಿ ಮಡಿದರೆ ಅದು ಕೂಡ ವಿಕ್ಟ್ರಿನೇ. ಯಾಕಂದ್ರೆ ವೀರಮರಣ. ಅವರಿಗೆ ಪರಮ ವೀರ ಚಕ್ರ ಸಿಗ್ತದೆ. ಅವರ ಹೆಸರು ಶಾಶ್ವತವಾಗಿ ಏನಂತಾರೆ ಅಮರವಾಗ್ತದೆ. ಸೊ ನಾನು ಪುತ್ತೂರಿಗೆ ಹೋಗ್ತಾ ಇದ್ದೆ ಕೆಲವು ವರ್ಷಗಳ ಹಿಂದೆ. ಅಲ್ಲಿ ಒಬ್ಬರು ಒಳ್ಳೆ ಸಜ್ಜನರಿದ್ದಾರೆ, ಸುಬ್ರಹ್ಮಣ್ಯ ನಟ್ಟೋಜ ಅಂತ. ನಟ್ಟೋಜ ವೆರಿ ಫೇಮಸ್ ಪಾಯಸ್ ಫ್ಯಾಮಿಲಿ. ಅವರು ತುಂಬಾ ಕ್ರಾಂತಿಕಾರಿ ವೀರರು. ಅವರು ಒಳ್ಳೆ ಸ್ಕೂಲು ಕಾಲೇಜ್ ಎಲ್ಲ ನಡೆಸ್ತಾರೆ ಅಲ್ಲಿ. ಅವ್ರು ಹೇಳಿದ್ರು, ಪ್ರಭುಜಿ ನಾನು ಒಂದು ವಿಶೇಷ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತ. ಎಲ್ಲಿ ಅಂತ, ಬನ್ನಿ ಮನೆ ಇಲ್ಲಿ. ಅಲ್ಲಿ ಅವ್ರ ಕ್ಯಾಂಪಸ್ ಅಲ್ಲೇ ಒಂದು ಒಂದು ಸ್ಮಾರಕ ಮಾಡಿದ್ದಾರೆ. ಇಲ್ಲಿ ನಾನು ಅಖಂಡ ಜ್ಯೋತಿ ಬೆಳಗಿಸ್ತಾ ಇದ್ದೀನಿ ಅಂತ. ಯಾಕೆ ಅಂತಂದ್ರೆ ನಮ್ಮ ದೇಶದ ಯೋಧರು ಇಲ್ಲಿ ನಮಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟಿದ್ದಾರೆ. ಅವರ ಸ್ಮರಣೆಗಾಗಿ ನಾನು ಇಲ್ಲಿ ಅಮರ್ ಜವಾನ್ ಜ್ಯೋತಿ ಕಂಟಿನ್ಯೂಸ್ ಆಗಿ ಅಲ್ಲಿ ಉರಿತಾ ಇರ್ತದೆ. ಸೊ ಆ ರೀತಿ ಒಂದು ಯೋಜನೆಯನ್ನ ಮಾಡಿದ್ದಾರೆ. ಸುಮಾರು ಈಗ 6-7 ವರ್ಷ ಆಗಿರ್ಬೇಕು. ಅಖಂಡ ಜ್ಯೋತಿ ಯಾವಾಗಲೂ ಉರಿತಾ ಇರ್ತದೆ. ಅಂತಹ ಒಂದು ಯೋಜನೆಯನ್ನು ಅವ್ರು ಮಾಡಿದ್ದಾರೆ. ಸೊ ಯಾಕಂದ್ರೆ ಯಾರು ಯುದ್ಧದಲ್ಲಿ ಸಾಯ್ತಾರೆ ಅವ್ರಿಗೆ ವೀರಮರಣ, ದೇ ಬಿಕಮ್ ವೆರಿ ಫೇಮಸ್. ಸೊ ಗೆದ್ರು ಕೂಡ ಫೇಮಸ್ ಆಗ್ತಾರೆ, ಸತ್ರು ಕೂಡ ಫೇಮಸ್ ಆಗ್ತಾರೆ. ಸೊ ಶಿಲ ಪ್ರಭುಪಾದರು ಅವರು ಭಾರತದಲ್ಲಿದ್ರು, ವೃಂದಾವನದಲ್ಲಿ. ಅವರಿಗೆ ಇಡೀ ವಿಶ್ವದಿಂದ ಎಲ್ಲಾ ಕಡೆಯಿಂದ ರಿಪೋರ್ಟ್ಸ್ ಬರ್ತಾ ಇತ್ತು. ಇಲ್ಲಿ ಇಷ್ಟು ಸಾವಿರ ಬುಕ್ಸ್ ವಿತರಣೆ ಆಗ್ತಾ ಇದೆ, ಇಲ್ಲಿ ಸೆಂಟರ್ ಓಪನ್ ಆಗಿದೆ, ಇಲ್ಲಿ ಪ್ರಚಾರ ನಡೀತಾ ಇದೆ, ಇಲ್ಲಿ ಇಷ್ಟು ಜನ ಸೇರ್ಕೊಂಡಿದ್ದಾರೆ. ಪ್ರಭುಪಾದರು ತುಂಬಾ ಆನಂದ ಆಗ್ತಾ ಇತ್ತು ಇದು ನೋಡಿ. ಆ ಸಮಯದಲ್ಲಿ ಲಂಡನ್ನಿಂದ ರಿಪೋರ್ಟ್ ಇನ್ವಿಟೇಷನ್ ಬಂತು, ಪ್ರಭುಪಾದ್ ಪ್ಲೀಸ್ ಕಮ್ ಟು ಲಂಡನ್. ಸಿದೇರ್ ಇನ್ವೈಟ್ ಮೀ, ನಾನು ಕರೀತಾ ಇದ್ದಾರೆ, ನಾನು ಹೋಗ್ಬೇಕು ಅಂತ. ಪ್ರಭುಪಾದ್ ಯು ಆರ್ ವೆರಿ ಸಿಕ್, ನೀವು ಏನಂತಾರೆ ತುಂಬಾ ಆರೋಗ್ಯ ಸರಿ ಇಲ್ಲ ನಿಮ್ಗೆ. ಇಲ್ಲ ನಾನು ಹೋಗ್ತೀನಿ ಅಂತ. ಪ್ರಭುಪಾದ್ ಯು ವಿಲ್ ಡೈ, ಐ ವಿಲ್ ಡೈ ಇನ್ ದ ಬ್ಯಾಟಲ್ ಫೀಲ್ಡ್. ನಾನು ಪ್ರಚಾರ ಭೂಮಿಯಲ್ಲಿ ಸಾಯ್ತೀನಿ ಅಂತ ಪ್ರಚಾರ ಮಾಡೋದಕ್ಕೆ ಹೋಗ್ತಾರೆ ಲಂಡನ್ ಅಲ್ಲಿ. ಸೊ ಅಲ್ಲಿ ಕೆಲವೊಂದು ವಾರ ಇದ್ದು ಅಲ್ಲಿ ಅವರು ಪ್ರಚಾರ ಮಾಡಿ ಅವ್ರ ಹೆಲ್ತ್ ಇನ್ನಷ್ಟು ಕಡಿಮೆ ಆಗ್ತದೆ. ಸೊ ನಂತರ ಪ್ರಭುಪಾದರು ವಾಪಸ್ ಬೃಂದಾವನಕ್ಕೆ ಬರ್ತಾರೆ. ಅಂತಿಮ ಸಮಯದಲ್ಲಿ ಪ್ರಭುಪಾದರು ಇಲ್ಲಿ ವೃಂದಾವನದಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಸೊ ತಮಗೆ ಒಂದು ವಿಡಿಯೋನ ತೋರಿಸಿ ಹೋಗ್ಬೋದು ನಾನು, ಎಷ್ಟು ಶ್ರೀ ಪ್ರಭುಪಾದರು ಟ್ರಾವೆಲ್ ಮಾಡಿದ್ದಾರೆ ಪ್ರಚಾರಕ್ಕಾಗಿ ಅಂತ. ಸೊ ಈ ವಿಡಿಯೋದಲ್ಲಿ ನೋಡಿ ನೀವು. ಸೊ 1965 ಅಲ್ಲಿ ಪ್ರಭುಪಾದ ಭಾರತದಿಂದ ಹೋದ್ರು ಎಲ್ಲಿಗೆ, ಬೋಸ್ಟನ್. ಮತ್ತೆ 67 ಅಲ್ಲಿ 2 ವರ್ಷದ ನಂತರ ಮತ್ತೆ ವಾಪಸ್ ಭಾರತಕ್ಕೆ ಬರ್ತಾರೆ. ಮತ್ತೆ ಅಮೆರಿಕ ಹೋಗ್ತಾರೆ, ಕೆನಡಾ ಹೋಗ್ತಾರೆ, ಮತ್ತೆ ಅಮೆರಿಕ ಬರ್ತಾರೆ, ಮತ್ತೆ ಕೆನಡಾ ಹೋಗ್ತಾರೆ, ಮತ್ತೆ ಹವಾಯಿ, ಜರ್ಮನಿ ಫಸ್ಟ್ ಟೈಮ್ 69 ಅಲ್ಲಿ, UK ಹೋಗ್ತಾರೆ, USA ಬರ್ತಾರೆ, ಮತ್ತೆ ಹವಾಯಿ ಹೋಗ್ತಾರೆ. ಮತ್ತೆ ಈ ಕಡೆ ಪೂರ್ವ ಭಾಗದಿಂದ ಜಪಾನ್ ಹೋಗಿ ಮತ್ತೆ ಇಂಡಿಯಾ ಬರ್ತಾರೆ. ಮತ್ತೆ ಮಲೇಷಿಯಾ, ಆಸ್ಟ್ರೇಲಿಯಾ, ಇಂಡಿಯಾ, ರಷ್ಯಾ, ಫ್ರಾನ್ಸ್, ಮತ್ತೆ US, UK, ಫಸ್ಟ್ ಟೈಮ್ ಆಫ್ರಿಕಾ ಕಿನ್ಯಾಗ ಬರ್ತಾರೆ ನೋಡಿ. ದೆನ್ ಇಂಡಿಯಾ. ಸರಿಯಾಗಿ ಕಾಣಿಸ್ತಾ ಇದೆ ನಿಮಗೆ? ಐ ವಿಲ್ ಆಪ್ಟಿಮೈಸ್ ಇಟ್ ಫಾರ್. ಕಾಣಿಸ್ತಾ ಇದೆ. ಸೆಕೆಂಡ್ ಟೈಮ್ ಕೀನ್ಯಾ ಹೋಗ್ತೀರಿ, ಮತ್ತೆ ಇಂಡಿಯಾ, ಮತ್ತೆ ಆಸ್ಟ್ರೇಲಿಯಾ, ಫಸ್ಟ್ ಟೈಮ್ ನ್ಯೂಜಿಲೆಂಡ್, ಮತ್ತೆ ಚೈನಾ, ಹಾಂಗ್ಕಾಂಗ್, ಜಪಾನ್, ಹವಾಯಿ, ಮೆಕ್ಸಿಕೋ ಫಸ್ಟ್ ಟೈಮ್ ಹೋಗ್ತಾರೆ, ಮತ್ತೆ US, ಮತ್ತೆ ಲಂಡನ್, ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ಮತ್ತೆ UK, USA, ಹವಾಯಿ, ಫಿಲಿಪೈನ್ಸ್ ಫಸ್ಟ್ ಟೈಮ್ ಹೋಗ್ತಾರೆ, ಇಂಡಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಡೋನೇಷಿಯಾ ಫಸ್ಟ್ ಟೈಮ್, ಇಂಡಿಯಾ, ಜರ್ಮನಿ, USA, UK, ಇಂಡಿಯಾ,
1973 ನಡೀತಾ ಇದೆ ಈಗ. ಸ್ವೀಡನ್ ಹೋಗ್ತಾರೆ, UK, ಅಗೇನ್ ಇಂಡಿಯಾ, ಅಗೇನ್ UK, ಜಪಾನ್, ಹಾಂಗ್ಕಾಂಗ್, ಇಟಲಿ, ಇಟಲಿ ಹೋಗ್ತಾರೆ, ಸ್ವಿಟ್ಜರ್ಲೆಂಡ್ ಹೋಗ್ತಾರೆ, ಫ್ರಾನ್ಸ್, ಜರ್ಮನಿ ಟು ಆಸ್ಟ್ರೇಲಿಯಾ, ಹವಾಯಿ, ಹಾಂಗ್ಕಾಂಗ್, ಜಪಾನ್, ಮೆಕ್ಸಿಕೋ, ಸೌತ್ ಅಮೆರಿಕಾ ಫಸ್ಟ್ ಟೈಮ್ ಬರ್ತಾರೆ, ವೆನಿಜುವೆಲಾ. ಇರಾನ್ಗೆ ಹೋಗಿದ್ದಾರೆ ಪ್ರಭುಪಾದ್, ಮೋಸ್ಟ್ಲಿ ಸ್ಟಾಪ್ ಅವ್ರು ಇರ್ಬೇಕು. $75 ಇದೆ. ಮಾರಿಷಿಯಸ್ ಹೋಗ್ತಾರೆ ಪ್ರಭುಪಾದ್, ಸೌತ್ ಆಫ್ರಿಕಾ, ಅಗೇನ್ ಮಾರಿಷಿಯಸ್, ದೆನ್ ಕೀನಿಯಾ, $76 ನೋಡಿ ಈಗ, 76. ನೋಡಿದ್ರೆ 77 ಅಲ್ಲಿ, 76 ಅಲ್ಲಿ ಪ್ರಭುಪಾದ್ ಇಂಡಿಯಾಗೆ ಬರ್ತಾರೆ. ತುಂಬಾ ಆರೋಗ್ಯ ಕೆಟ್ಟೋಗಿತ್ತು. 13 ಆಗಸ್ಟ್ಗೆ ಲಂಡನ್ ಹೋಗ್ತಾರೆ. 77 ಅಲ್ಲಿ ಮತ್ತೆ ವಾಪಸ್ ಇಂಡಿಯಾಗೆ ಬರ್ತಾರೆ, ಇಂಡಿಯಾದಲ್ಲಿ ಅವರು 12 ಬಾರಿ ಜಗತ್ತನ್ನು ಸುತ್ತಿದ್ದಾರೆ, 25 ರಾಷ್ಟ್ರಗಳನ್ನ ಭೇಟಿ ನೀಡಿದ್ದಾರೆ. ಓಕೆ, these are the countries he visited. ಎಷ್ಟೊಂದು ಪ್ರಚಾರ, ಯಾವ ವಯಸ್ಸಿನಲ್ಲಿ, 70 ವಯಸ್ಸಿನಲ್ಲಿ ಗುರುಪಾದ ಇಷ್ಟೊಂದು ಸಂಚಾರ ಮಾಡಿ ಟೈರ್ಲೆಸ್ಲಿ ಅವರು ಸುತ್ತಾಡಿ ಪ್ರಚಾರ ಮಾಡಿದ್ದಾರೆ. ಸೊ ವಿ ಶುಡ್ ಬಿ ಗ್ರೇಟ್ಫುಲ್ ಟು ವಾಟ್ ಪ್ರಭುಪಾದ. ಕೃತಜ್ಞರಾಗಿರ್ಬೇಕು ನಾವು. ಅವರಿಂದ ನಮಗೆ ಕೃಷ್ಣ ಭಕ್ತಿ ಸಿಕ್ಕಿದೆ, ಭಗವದ್ಗೀತಾ ಸಿಕ್ಕಿದೆ, ಭಾಗವತ ಪುರಾಣ ಸಿಕ್ಕಿದೆ, ವೃಂದಾವನ ಮಾಯಾಪುರ ಧಾಮ ಸಿಕ್ಕಿದೆ. ಸೊ ಎಲ್ಲ ಪ್ರಭುಪಾದರ ಅನುಗ್ರಹ. ಸೊ ವಿ ಶುಡ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ವಾಟ್ ಪ್ರಭುಪಾದ. ಕೃಷ್ಣ ಪ್ರಭು ಅವ್ರು ಎಷ್ಟು ವರ್ಷ ಇದ್ರು, ಎಷ್ಟು ಸಾಧನೆ ಮಾಡಿದ್ರು, ಎಷ್ಟು ವರ್ಷದಲ್ಲಿ ಅವ್ರು ಸಾಧನೆ ಮಾಡಿದ್ರು ಅಂದ್ರೆ ಪ್ರಚಾರ ಎಲ್ಲ ಮಾಡಿದ್ದು? 1965 ಇಂದ 1977. ಅವರು ಭಾರತ ಬಿಟ್ಟಾಗ 70 ವರ್ಷ, ಅವರು ತೀರ್ಕೊಂಡಾಗ 81 ವರ್ಷ ಆಗಿತ್ತು ಅವ್ರಿಗೆ. ಈಗ ಮತ್ತೆ ಈ ವರ್ಷ ಒಂದು ವಿಶೇಷ, ನಾಳೆ ಬರುವ 13ನೇ ತಾರೀಕು ಇಸ್ಕಾನಿನ 60ನೇ ವಾರ್ಷಿಕೋತ್ಸವ, 60th anniversary ಆಫ್ ಇಸ್ಕಾನ್. ಸೊ 60 ವರ್ಷ ಆಗಿತ್ತು ಈಗ, 60 ವರ್ಷ ತುಂಬಿದೆ ಷಷ್ಠಿ ಪೂರ್ತಿ. ಸೊ ಫಾರ್ ಇಸ್ಕಾನ್. ಸೊ ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಇಸ್ಕಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಓಕೆ, ಸೊ ಇವತ್ತು ಅಂತಿಮ ಶ್ಲೋಕವನ್ನು ಓದಿ ಇಲ್ಲಿ ನಿಲ್ಸೋಣ. 3ನೇ ಶ್ಲೋಕ. ಕೀರ್ತಿಯುತ ಮರಣವು 2 ಬಗೆಯಲ್ಲಿ ಉಂಟಾಗುತ್ತದೆ. ಸೊ 2 kinds of death. ಸಮ್ಮತಾವಿಹ ಮೃತ್ಯು ದುರಾಪೋ ಯದ್ಬ್ರಹ್ಮ ಸಂಧಾರಣಯ ಚಿತಾಶು ಪರಂ ವಿಜಹ್ಯ ಯದಗ್ರಣೀರ್ವೀರ ಶಯೇ ನಿವೃತ್ತಃ. ಯಾರು ಓದ್ತೀರಾ? ಒಂದು ನಿಮಿಷ ಕೀರ್ತಿಯುತ ಓದಿ. ಕೀರ್ತಿಯುತ ಮರಣವು 2 ಬಗೆಯಲ್ಲಿ ಉಂಟಾಗುತ್ತದೆ. 2 ಅಪರೂಪವೇ. ಹಠಯೋಗ, ಅದರಲ್ಲೂ ಭಕ್ತಿಯೋಗವನ್ನು ಆಚರಿಸಿದ ಮೇಲೆ ಬರುವ ಮರಣ 1 ಬಗೆ. ಇದರಲ್ಲಿ ಜೀವಿಯು ಮನಸ್ಸು ಮತ್ತು ಜೀವಶಕ್ತಿಯನ್ನು ನಿಯಂತ್ರಿಸಿ ದೇವೋತ್ತಮ ಪರಮ ಪುರುಷನ ಧ್ಯಾನದಲ್ಲಿ ಲೀನವಾಗಿ ಸಾಯುತ್ತಾನೆ. ರಂಗದಲ್ಲಿ ಮರಣ ಹೊಂದುವುದು 2ನೆಯ ಬಗೆ.
ಇದರಲ್ಲಿ ಜೀವಿಯು ಸೇನೆಯನ್ನು ಮುನ್ನಡೆಸುತ್ತಾನೆಯೇ ಹೊರತು ಬೆನ್ನು ತೋರಿಸಿ ಹಿಮ್ಮೆಟ್ಟುವುದಿಲ್ಲ. ಮರಣದ ಈ ಎರಡು ಬಗೆಗಳು ಕೀರ್ತಿವಂತವಾದವು ಎಂದು ಶಾಸ್ತ್ರದಲ್ಲಿ ಹೇಳಿದೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಮೊದಲನೇ ಮೃತ್ಯು ಯಾವುದು? ಪರಿಪೂರ್ಣ ಯೋಗ ಸಾಧನೆಯಿಂದ ದೇಹವನ್ನು ಬಿಟ್ಟು ಭಗವಂತನನ್ನು ಧ್ಯಾನಿಸಿ ಭಗವಂತನ ಧಾಮಕ್ಕೆ ಹೋಗುವುದು. ಅದು ಒಂದು ಬಗೆಯದು. ಇನ್ನೊಂದು ರಣರಂಗದಲ್ಲಿ ಮರಣವನ್ನು ಹೊಂದಿರುವುದು. ಸೊ ಇದು ಎರಡು ಬಗೆಯ ಕೀರ್ತಿಯುತ ಮರಣಗಳು ಅಂತ ಹೇಳಲಾಗಿದೆ. ಸೊ ಮುಂದಿನ ಅಧ್ಯಾಯ ವೃತ್ರಾಸುರನ ಅಲೌಕಿಕ ಗುಣಗಳು. ಇದನ್ನು ನಾವು ಮುಂದಿನ ವಾರ ಚರ್ಚೆ ಮಾಡೋಣ. ಓಕೆ. ಹರೇ ಕೃಷ್ಣ. ಎನಿ ಕ್ವಶನ್ಸ್? ಹರೇ ಕೃಷ್ಣ ಪ್ರಭು. ಎಸ್. 22ನೇ ಶ್ಲೋಕದಲ್ಲಿ ಅನುವಾದದಲ್ಲಿ ಹಯಗ್ರೀವ ರಾಕ್ಷಸರ ಇದ್ರಲ್ಲಿ ಹೆಸರಲ್ಲಿ ಕೊಟ್ಟಿದಾರಲ್ಲ ಪ್ರಭು, ಅದು ಭಗವಂತನ ಇದಕ್ಕೂ ಲೀಲೆಗಳಲ್ಲಿ ಹಯಗ್ರೀವ ಇಲ್ಲ. ಇದು ಹಯಗ್ರೀವ ಅಂತಂದ್ರೆ ಕುದುರೆ ಮುಖ ಇರುವಂತ ರಾಕ್ಷಸ. ಓಕೆ. ಸೊ ಹಲವು ಬಗೆಯ ರಾಕ್ಷಸರಿದ್ದಾರೆ. ಶಂಕುಶಿರ, ಒಬ್ಬನ ಹೆಸರು ಶಂಕುಶಿರ. ಅವನ್ ಹೇಗಿತ್ತು? ಅವನ ತಲೆ ಶಂಖ ತರ ಇತ್ತು. ಇನ್ನೊಬ್ಬ ದ್ವಿಮೂರ್ಧ್ನ, ಅವನಿಗೆ 2 ತಲೆ ಇತ್ತು. ಹಯಗ್ರೀವ ಕುದುರೆ ತಲೆ ಇತ್ತು ಅವನಿಗೆ. ಅವನು ರಾಕ್ಷಸನೇ. ಓಕೆ. ಹಯಗ್ರೀವ ಅವತಾರ ಬೇರೆ, ಅವರ ಹೆಸರು ಕೂಡ ಹಯಗ್ರೀವನೇ. ಬಟ್ ಹಯಗ್ರೀವ ಅವತಾರ ಬೇರೆ, ಹಯಗ್ರೀವ ರಾಕ್ಷಸ ಬೇರೆ. ಓಕೆ. ಎನಿ ಅದರ್ ಕ್ವಶನ್ಸ್? Okay, then thank you very much. Hare Krishna. So ಲಾಸ್ಟ್ ವೀಕ್ ವಿನಯಪುರ ಕಾರ್ತಿಕ್ ಯಾತ್ರೆ ಬಗ್ಗೆ ಹೇಳಿದ್ರು. ಅದರ ರಿಜಿಸ್ಟ್ರೇಷನ್ 17ನೇ ತಾರೀಕು ಸ್ಟಾರ್ಟ್ ಮಾಡ್ತಾ ಇದೀವಿ, ರಥಯಾತ್ರೆ ನಂತರ. ಸೊ 17ನೇ ತಾರೀಕಿನಿಂದ ಸೊ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ಅವಾಗ ನೀವು ರಿಜಿಸ್ಟರ್ ಆಗ್ಬೋದು. ಓಕೆ. ಹರೇ ಕೃಷ್ಣ. ಶೀಲ ಪ್ರಭುಪಾದ ಕೀ ಜಯ. ರಥಯಾತ್ರೆ 18 ಅಲ್ವಾ ಪ್ರಭುಜಿ? 16ನೇ ತಾರೀಕು ರಥಯಾತ್ರೆ. ಅಫ್ಕೋರ್ಸ್ ನಮ್ಮ ಟೆಂಪಲ್ ಅಲ್ಲಿ 18. ಅದೇ ICC ಟೆಂಪಲ್ ಅಲ್ಲಿ 18. ನಾನು ಕಲಬುರಗಿಯಲ್ಲಿ 16ನೇ ತಾರೀಕು, ಜಗನ್ನಾಥ್ಪುರಿಯಲ್ಲಿ ಕೂಡ 16ನೇ ತಾರೀಕಿದೆ. ಇಲ್ಲಿ ಬೆಂಗಳೂರಲ್ಲಿ 16ನೇ ತಾರೀಕು ನಮ್ಮ ಇಸ್ಕಾನ್ ಭಕ್ತಿ ಕುಟೀರ್ ಬಸವೇಶ್ವರ ನಗರ ಅಲ್ಲಿ ರಥಯಾತ್ರೆ ಇದೆ. 16ನೇ ತಾರೀಕು ಬೆಂಗಳೂರಲ್ಲಿ ಬಸವೇಶ್ವರ ನಗರದಲ್ಲಿದೆ. 18ನೇ ತಾರೀಕು ನಮ್ಮ ಕುಮಾರಸ್ವಾಮಿ ಲೇಔಟಲ್ಲಿ ಇದೆ. ಮತ್ತೆ ಹಲವಾರು ಜನ ಮಾಡ್ತಾ ಇದ್ದಾರೆ ರಥಯಾತ್ರೆ. ಬೆಂಗಳೂರಲ್ಲಿ ಸುಮಾರು ಒಂದು 10 ರಥಯಾತ್ರೆ ಆಗ್ಬೋದು, ಬೇರೆ ಬೇರೆ ದೇವಸ್ಥಾನದ್ದು ಎಲ್ಲ ಕಡೆ ಸೇರಿಸಿದ್ರೆ. ಸೊ ತಮಗೆ ಯಾವ್ದು ಅನುಕೂಲ ಆಗ್ತದೆ ಅಲ್ಲಿ ಹೋಗಿ. ರಥೇತು ವಾಮನಂ ದೃಷ್ಟ ಪುನರ್ಜನ್ಮನ ವಿದ್ಯತೆ. ಯಾರು ರಥದ ಮೇಲೆ ಜಗನ್ನಾಥನ ನೋಡಿ ಜಗನ್ನಾಥ ರಥವನ್ನು ಎಳಿತಾರೆ, ಅವರಿಗೆ ಪುನರ್ಜನ್ಮ ಇಲ್ಲ. ಭಗವಂತ ಅವರ ಸೇವೆಯನ್ನು ಮೆಚ್ಚಿ ಅವರಿಗೆ ಮತ್ತೆ ಜೀವನ ಮತ್ತೆ ಜನ್ಮವನ್ನು ಕೊಡುವುದಿಲ್ಲ ಅಂತ ಹೇಳಲಾಗಿದೆ. ಸೊ ದಯವಿಟ್ಟು ಹೋಗಿ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಿ. ಹತ್ತಿರದ ಎಲ್ಲರಿಗೂ ಜಗನ್ನಾಥಪುರಿಗೆ ಹೋಗೋಕ್ಕಾಗೋದಿಲ್ಲ, ಅದಕ್ಕೆ ಹತ್ತಿರದಲ್ಲಿ ಎಲ್ಲಿ ರಥಯಾತ್ರೆ ಆಗ್ತದೆ ಅಲ್ಲಿ ಹೋಗಿ ದಯವಿಟ್ಟು ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಿ. ಏನಾದರೂ ಒಂದು ಸೇವೆಯಲ್ಲಿ ಸಲ್ಲಿಸಿ. ಓಕೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕೀ ಜಯ. ಜೈ.